ಸೊ ನೋಡ್ಬೋದು ಇವಾಗ ಸ್ಪಿನ್ನಿ ಪಾರ್ಕ್ ಬಂದಿದ್ದೀವಿ. ಯಲಹಂಕ ಪಾರ್ಕ್ ಆಗಿರುತ್ತೆ. ಸ್ಪಿನ್ನಿ ಮುಗಿಸ್ಕೊಂಡು ಆಲ್ಮೋಸ್ಟ್ ಕಾರ್ 24 ಹೋಗಿ ಬಂದಿದ್ದೀವಿ. ಕಾರ್ 24 ಒಂದು ಗಾಡಿ ಬುಕ್ ಮಾಡಿದ್ದೀನಿ. ಒಳಗಡೆ ಹೋಗ್ತಿದ್ದೀವಿ. ಬುಕಿಂಗ್ ಮಾಡಿದ್ದೀನಿ ನಾನು, ಯಾವ ಥರ ಇದೆ ಅಂತ ಎಲ್ಲ ಕೇಳ್ಬಿಡೋಣ. ಸೊ ನಿಮ್ಮ ಪ್ರಕಾರ ಯಾವ್ದು ಹೇಳ್ತೀರಾ ಬ್ರೋ? ಕಸ್ಟಮರ್ ಸರ್ವಿಸ್ ಯಾವ್ದು ಚೆನ್ನಾಗಿದೆ ಅಂತೀರಾ? ಟೆಸ್ಟ್ ಡ್ರೈವ್ಗೆ ನಿಮಗೆ ನಾನು ಟ್ರ್ಯಾಕ್ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಒಂದು ರೌಂಡ್ ಓಡಿಸಿ ಗಾಡಿ ಎತ್ಕೊಂಡ್ಬಂದು ಫಸ್ಟ್ ನಿಮ್ಗೆ ಒಂದು ರೌಂಡ್ ಓಡಿಸಿ ತೋರಿಸ್ತೀನಿ. ನೆಕ್ಸ್ಟ್ ನೀವು ಓಡಿಸ್ಬೋದು. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಏನಪ್ಪ ಇವನು ಕಾರ್ ಶೋರೂಮ್ ಹತ್ರ ವಿಡಿಯೋ ಮಾಡೋನು, ಏನು ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಯೋಚನೆ ಮಾಡ್ತೀರಾ. ಆ್ಯಂಡ್ ಇವತ್ತು ನಾವು ಪ್ಲ್ಯಾನ್ ಮಾಡ್ತಿರೋದು ಲೈಕ್ ಒಂದು ಕಾರ್ ತೊಗೊಳ್ಬೇಕಂತ ನನ್ನ ಪರ್ಸ್ನಲ್ ಯೂಸ್ಗೆ. ಲೈಕ್ i20 ಬುಕ್ ಮಾಡಿದ್ದೀನಿ ಟೆಸ್ಟ್ ಡ್ರೈವ್. ಎಲ್ಲಿ ಅಂತ ಕೇಳೋದಾದರೆ ಎರಡೂದ್ರಲ್ಲೂ ಮಾಡಿದ್ದೀನಿ. ಕಾರ್ 24 ಮಾಡಿದ್ದೀನಿ, ಸ್ಪಿನ್ನಿಂಗಲ್ಲೂ ಮಾಡಿದ್ದೀನಿ. ನಮ್ಮ ಜೊತೆ ಇದ್ದಾರೆ ಸುನಿಲ್ ರಾವ್ ಟಾಕ್ ಗೊತ್ತಿರ್ಬೋದು. ಸುನಿಲ್ ರಾವ್ ಆ್ಯಂಡ್ ಬ್ರೋ ಯಾವುದು ಹೆಂಗೆ ಬ್ರೋ ವಿಡಿಯೋ ಇದೆ ಹೆಂಗೆ ಅಂತ ಅಂದ್ರೆ ಜನಕ್ಕೆ ಗೊತ್ತಾಗುತ್ತೆ ಅಲ್ವಾ? ಹೆಂಗೆ ಅಂದ್ರೆ ಲೈಕ್ ನಾವೇ ವಿಡಿಯೋಸ್ ಮಾಡ್ತಿರ್ತೀವಿ. ಸೊ ಜನಗಳಿಗೆ ಗೊತ್ತಾಗಬೇಕು, ಅವ್ರಿಗೊಂಥರ ಇನ್ಫಾರ್ಮೇಟಿವ್ ವಿಡಿಯೋನು ಇರಬೇಕು. ನಿಮ್ಗೂ ಲೈಕ್ ಕಾರ್ ಪರ್ಚೇಸ್ ಮಾಡಬೇಕು, ಜನಗಳಿಗೂ ಫ್ಯೂಚರ್ ಕಾರ್ಸ್ ಪರ್ಚೇಸ್ ಮಾಡಬೇಕು ಅಂದ್ರೆ ಅವ್ರಿಗೂ ಒಂದು ಐಡಿಯಾ ಇರಬೇಕು. ಈಗ ಹೋಗಿ ಏನು ಚೆಕ್ ಮಾಡಬೇಕು, ಏನು ಮಾಡಬೇಕು, ಲೈಕ್ ಪ್ರೈಸಿಂಗ್ ಕಂಪ್ಯಾರಿಸನ್ ಆಗಲಿ ಅಥವಾ ಲೈಕ್ ಗಾಡಿ ಎಲ್ಲಿ ಚೆನ್ನಾಗಿರೋ ಗಾಡಿ ಸಿಗುತ್ತೆ ಅಂತ ಲೈಕ್ ಒಂದು ಇನ್ಫಾರ್ಮೇಶನ್ ಇರಲಿ ಅಂತ ನಾನು ಹೇಳಿದೆ ಇವ್ರಿಗೆ ಮಾಡಿ ವಿಡಿಯೋ ಅಂತ. ಸೊ ಅದಕ್ಕೋಸ್ಕರ ಅವರು ಮಾಡ್ತಿದ್ದಾರೆ. ಇದು ಡೈಲಿ ವ್ಲಾಗು ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಡೈಲಿ ವ್ಲಾಗು ಒಂದು ಸ್ವಲ್ಪ ಏನಾದರೂ ಆ ಕಡೆ ಸ್ವಲ್ಪ ಕ್ಷಮಿಸಿ, ಸಾರಿ. ಆ್ಯಂಡ್ ಇವಾಗ ನಾವು ಹೋಗ್ತಿರೋದು ಬುಕ್ ಮಾಡಿರೋದು i20 ಅಂತ ಹೇಳಿದೆ ಆಲ್ರೆಡಿ ನಿಮಗೆ. ಇವಾಗ ಫಸ್ಟ್ ಟೈಮ್ ಹೋಗ್ತಿರೋದು ಸ್ಪಿನ್ನಿಯಲ್ಲಿ ನೋಡೋಣ ಯಾವ ಥರ ಇರುತ್ತೆ ಆ್ಯಂಡ್ ಕಾರ್ ಕಂಡೀಷನ್ ಯಾವ ಥರ ಇರುತ್ತೆ, ಏನಿದೆ ಪ್ರೈಸು ಆ್ಯಂಡ್ ಏನು ರಿಟರ್ನ್ ಚಾರ್ಜಸ್ ಇದೆ ಎಲ್ಲನೂ ತಿಳ್ಕೊಳ್ಳೋಣ. ಅದೇ ಗಾಡಿನ ನಾನು ಫಾರ್ ಎಕ್ಸಾಂಪಲ್ ನಾನು ಒಂದು i20 ಬುಕ್ ಮಾಡಿದ್ದೀನಿ ಅಂತಂದರೆ ಅದೇ ಗಾಡಿನ ಸೇಮ್ ನಾನು ಕಾರ್ 24 ಬುಕ್ ಮಾಡಿದ್ದೀನಿ. ಅಲ್ಲಿ ಯಾವ ಥರ ಇರುತ್ತೆ, ಹೆಂಗೆ ಇದೆ ಎಲ್ಲ ನೋಡ್ಕೊಳ್ಳೋಣ. ಇವಾಗ ನಾವು ಹೋಗ್ತಿರೋದು ಆಲ್ಮೋಸ್ಟ್ ನಾವು ರೀಚ್ ಆಗ್ತೀವಿ ಒಂದು ಹಾಫ್ ಆನ್ ಅವರ್ ಅಲ್ಲ ಬ್ರೋ? ಹಾಂ ಬ್ರೋ, ಹಾಫ್ ಆನ್ ಅವರ್ ಆಗುತ್ತೆ. ಹಾಫ್ ಆನ್ ಅವರ್. ಇವಾಗ ನಾವು ಅರೌಂಡ್ ಎಲ್ಲಿದ್ದೀವಿ ಬ್ರೋ? ಯಲಹಂಕಗೆ ಹೋಗ್ತಾ ಇದೀವಿ. ಅಂದ್ರೆ ಜಾಡಳ್ಳಿ ಏರ್ಫೋರ್ಸ್ ಇದೆಯಲ್ಲ ಅಲ್ಲಿ. ಓಕೆ, ನೋಡು, ನಿಮಗೂ ಇನ್ಫಾರ್ಮೇಷನ್ ಸಿಗುತ್ತೆ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಒಂದು ಲೈಕು ಕಮೆಂಟು ಮಾಡಿ. ಇದೊಂದು ಹೊಸ ಪ್ರಯತ್ನ ನನ್ನ ಕಡೆಯಿಂದ ಆ್ಯಂಡ್ ಸುನೀಲ್ ಹೇಳಿದ್ರಿಂದ ಮಾಡ್ತಿರೋದು. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಅಲ್ಲೇ ಹೋಗಿ ಸಿಗ್ತೀನಿ, ಬನ್ನಿ. ಸೊ ನೋಡ್ಬೋದು ಇವಾಗ ಸ್ಪಿನ್ನಿ ಪಾರ್ಕ್ ಬಂದಿದ್ದೀವಿ. ಯಲಹಂಕ ಪಾರ್ಕ್ ಆಗಿರುತ್ತೆ ಆ್ಯಂಡ್ ನಿಮಗೆ ತೋರಿಸ್ತೀನಿ. ಫ್ರಂಟಲ್ಲಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಎರ್ಟಿಗ ನಮ್ಮ ಸುನೀಲ್ ಅವ್ರದ್ದು ಗಾಡಿ. ಆ್ಯಂಡ್ ಇವಾಗ ನೋಡೋಣ ಒಳಗಡೆ ಹೋಗಿ ಒಂದು ಟೆಸ್ಟ್ ಡ್ರೈವ್ ಮಾಡಿದ್ದೀವಿ. i20 ಬುಕ್ ಮಾಡಿದ್ದೀವಿ. ಇದು ಫ್ರೀ ಆಗಿರುತ್ತೆ, ಏನೂ ಪೇಮೆಂಟ್ ಮಾಡಿಲ್ಲ ನಾನು. ಆ್ಯಂಡ್ ಎಂಟ್ರಿ ಮಾಡಬೇಕಾಗುತ್ತೆ. ಇದೆ ಆ್ಯಂಡ್ ಇದು ಸ್ಪಿನ್ನಿ ಪಾರ್ಕು. ಆ್ಯಂಡ್ ಇದು ಬಂದುಬಿಟ್ಟು ಸ್ಪಿನ್ನಿ ಪಾರ್ಕು ಆಲ್ಮೋಸ್ಟ್ ದೊಡ್ಡದಿದೆ, ಇಡೀ ಬೆಂಗಳೂರಲ್ಲೇ ದೊಡ್ಡದಿರುತ್ತೆ. ಆ್ಯಂಡ್ ಗಾಡಿಗಳನ್ನ ಟೆಸ್ಟ್ ಡ್ರೈವ್ ಮಾಡೋಕ್ಕೂ ಆರಾಮಾಗಿ ಇಲ್ಲಿ ಪಾರ್ಕ್ ಇರುತ್ತೆ ಅಂತ ಹೇಳ್ಬೋದು ಲೈನಲ್ಲಿ. ಆ್ಯಂಡ್ ಯಾವ ಗಾಡಿ ಬೇಕು ಎಲ್ಲ ಗಾಡಿಗಳು ಇಲ್ಲಿ ಸಿಗುತ್ತೆ. ಆ್ಯಂಡ್ ಬನ್ನಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ಗೆ ನಾನು ಬುಕ್ ಮಾಡಿರೋದು. ಒಳಗಡೆ ಹೋಗ್ತಿದ್ದೀವಿ. ಬುಕಿಂಗ್ ಮಾಡಿದ್ದೀನಿ ನಾನು, ಯಾವ ಥರ ಇದೆ ಅಂತ ಎಲ್ಲ ಕೇಳ್ಬಿಡೋಣ. ಬನ್ನಿ ಸರ್. ಹಾಯ್ ಸರ್, ವೆಲ್ಕಮ್ ಟು ಸ್ಪಿನ್ನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಇವಾಗ ಆನ್ಲೈನ್ ಬುಕ್ ಮಾಡಿದ್ದೀನಿ ಸರ್ ಕಾರ್. ಇದು i20 ಅಂತ ನಾನು ಕಾರ್ ತೊಗೊಳ್ಬೇಕಂತ ಪ್ಲಾನ್ ಮಾಡ್ತಿದ್ದೀನಿ ಸರ್. ಹೆಂಗೆ ಏನು ಬನ್ನಿ ಸರ್, ಯಾವ ನಂಬರಿಂದ ಬುಕ್ ಮಾಡಿದ್ರೆ ಬನ್ನಿ. ಶೋರ್. ಓಕೆ, ಪ್ರಮೋದಿನ್. ಹಾಂ ಕರೆಕ್ಟ್. ನೀವು ಬುಕ್ ಮಾಡಿರೋ ಗಾಡಿ ನಾನು ನೋಡ್ತೀನಿ ಸರ್. ಸಪೋಸ್ ಜಸ್ಟ್ ಫಾರ್ ರೆಫರೆನ್ಸ್ ಪರ್ಪಸ್, ನೀವು ಸಪೋಸ್ ಎಲ್ಲ ಓಕೆ ಆದ್ರೆ ಗಾಡಿ ಲೋನಲ್ಲಿ ನೋಡ್ತಾ ಇದ್ದೀರಾ, ಕ್ಯಾಶಲ್ಲಿ ನೋಡ್ತಾ ಇದ್ದೀರಾ? ಸರ್ ಲೋನಲ್ಲೇ ನೋಡ್ಬೇಕಂತಿದ್ದೀನಿ. ಓಕೆ, ಜಸ್ಟ್ ರೆಫರೆನ್ಸಿಗೆ ತಗೊಂಡಿರೋದು. ನಿಮ್ಗೆ ಗಾಡಿ ಎಲ್ಲ ಟೆಸ್ಟ್ ಡ್ರೈವ್ ಕೊಟ್ಟೆಲ್ಲ ಆದ್ಮೇಲೆ ನೀವು ಆದ್ಮೇಲೆ ನಿಮಗೆ ಗಾಡಿ ಲೈಕ್ ಆಯ್ತು ಅಂದ್ರೆ ನಾವು ವಿಲ್ ಸಿಟ್ ಫಾರ್ ದ ಟೈಮ್. ಓಕೆ, ಫಿನಾನ್ಸ್ ಪಾರ್ಟಿಗೆ ತಗೊಳ್ಳೋಣ. ಫಸ್ಟ್ ಇದನ್ನ ತೋರಿಸಿ ಆಮೇಲೆ ನಾನು ಟೆಸ್ಟ್ ಡ್ರೈವ್ ಮಾಡ್ತೀನಿ. ನಾನು ನಿಮಗೆ ತೋರಿಸಿ ಟೆಸ್ಟ್ ಡ್ರೈವ್ ಎಲ್ಲ ಕೊಟ್ಟು ಎಲ್ಲ ಓಕೆ ಆದ್ಮೇಲೆ ವ್ಯವಹಾರ ಕುತ್ಕೊಳ್ಳೋಣ, ಇಲ್ಲಾಂದ್ರೆ ಬೇರೆ ಎಕ್ಸ್ಪ್ಲೋರ್ ಮಾಡಿ. ಓಕೆ ಡನ್. ಸರ್ ನಿಮ್ಮ ಬುಕ್ ಮಾಡಿರೋ ಗಾಡಿ ಇದೆ ಅಲ್ವಾ ಸರ್? 2017 ಇಂದ ಇಲೈಟ್ i20. ಹೌದೌದು ಇದೆ ಅಲ್ವಾ? ನೀವು ಟೆಸ್ಟ್ ಡ್ರೈವ್ ಶೆಡ್ಯೂಲ್ ಮಾಡಿರೋದು. ಅಂಡ್ ಇದ್ರಲ್ಲಿ ಏನಾದ್ರು ಹಿಡನ್ ಚಾರ್ಜಸ್ ನೀವೇನಿಲ್ಲ ಸರ್, ಇದು ಇನ್ಕ್ಲೂಸಿವ್ ಆಫ್ ಎವ್ರಿಥಿಂಗ್ ಸರ್. ಆಕ್ಚುಲಿ ಇವತ್ತು 5,58,000 ಬಂದು ಬೇಸ್ ಪ್ರೈಸ್. ಹಿಂಗೆ 8,000 rupees ಡಿಸ್ಕೌಂಟ್ ಹೋಗಿ 5,50,000 ಆಗುತ್ತೆ. ದಿಸ್ ಇನ್ಕ್ಲೂಸಿವ್ ಆಫ್ ಎವ್ರಿಥಿಂಗ್, ಆನ್ ರೋಡ್ ಚಾರ್ಜಸ್, ಇದು ಟ್ಯಾಕ್ಸಸ್ ಮತ್ತೆ ಇದು GST ಸೇರಿ ನಿಮಗೆ 5,50,000. ಇದ್ರ ಮೇಲೆ ನೀವು ₹1 ಕಟ್ಲಿಕ್ಕೆ ಇರೋಲ್ಲ. ಸಪೋಸ್ ನೀವು ಫಿನಾನ್ಸ್ ನೋಡ್ತಾ ಇರೋದ್ರಿಂದ ನೀವು ಇದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ತಗೊಬೇಕಾಗುತ್ತೆ, ಮ್ಯಾಂಡೇಟ್ರಿ. ಅದಕ್ಕೆ ಮಾತ್ರ ಎಕ್ಸ್ಟ್ರಾ ಡಿಫ್ರೆನ್ಸ್ ಕಟ್ತೀರಾ ಸರ್. ಅಪಾರ್ಟ್ ಫ್ರಮ್ ದಟ್ ನೀವೇನು ಕಟ್ಟಲ್ಲ. ಸಪೋಸ್ ಕ್ಯಾಶಲ್ಲಿ ನೋಡೋಂಗಿದ್ರೆ ಆ ಎಕ್ಸ್ಟ್ರಾ ಡಿಫ್ರೆನ್ಸ್ ಕಾಂಪ್ರಿಹೆನ್ಸಿವ್ ಕಟ್ಟಲ್ಲ ಸರ್. ಇವಾಗ 5,50,000 ತೋರಿಸ್ತಿದೆ ಅಲ್ವಾ ಇಲ್ಲಿ?
ಸರ್ ಏನಾದರೂ ಚಾನ್ಸಸ್ ಇದೆ ಲೈಕ್ ಎಕ್ಸ್ಟ್ರಾ ಡಿಸ್ಕೌಂಟ್ ಏನಾದರೂ ಸಿಗಬಹುದಾ? ಇಲ್ಲ ಸರ್, ಎಕ್ಸ್ಟ್ರಾ ಡಿಸ್ಕೌಂಟ್ ಏನಿಲ್ಲ. ಯಾಕಂದ್ರೆ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಡಿಸ್ಕೌಂಟ್ ಹಾಕಿದ್ದಾರೆ. ವೆಬ್ಸೈಟ್ ಅಲ್ಲಿ ಏನ್ ಡಿಸ್ಕೌಂಟ್ ಡಿಸ್ಕ್ಲೋಸ್ ಮಾಡ್ತಾರೋ ಅದೇ ಫೈನಲ್ ಸರ್. ಅದ್ರ ಮೇಲೆ ನಾವು ಅಡಿಷನಲ್ ಡಿಸ್ಕೌಂಟ್ ಅಂತ ಏನು ಕೊಡ್ಲಿಕ್ಕೆ ಇಲ್ಲ. ಯಾಕಂದ್ರೆ ನಮ್ದು ಇಲ್ಲಿ ಮೇನ್ ಕ್ವಾಲಿಟಿ ಸೆಲ್ ಮಾಡ್ತಾ ಇದೀವಿ ಸರ್. ಸ್ಪಿನ್ನಿ ಓನ್ಲಿ ಸೆಲ್ಸ್ ಸರ್ಟಿಫೈಡ್ ಕ್ವಾಲಿಟಿ ಕಾರ್ಸ್. ಇಲ್ಲಿ ಕ್ವಾಲಿಟಿ ಅಂತ ಬಂದಾಗ ನಿಮಗೆ ನಾನ್ ಆಕ್ಸಿಡೆಂಟಲ್ ಕಾರ್ಸ್, ಅದರಲ್ಲಿ ನಾವು ನೋಡೋ ಪ್ಯಾರಾಮೀಟರ್ಸ್ ಬಂದ್ಬಿಟ್ಟು ಚಾಸಿ ಸ್ಟ್ರಕ್ಚರ್ ಡ್ಯಾಮೇಜ್ ಇದ್ರೆ ನಾವು ತೆಗಿಯಕ್ಕಿಲ್ಲ. ಯಾಕಂದ್ರೆ ನಿಮ್ಗೆ ಯೂಶಲಿ ಏನಾಗುತ್ತೆ ಅಂದ್ರೆ ನಮ್ಮ ಕೈಯಲ್ಲಿ ಕಾಸಿದ್ರೆ ನಾವು ಏನೇ ಆದ್ರೂ ಕಾರ್ನ ರೆಡಿ ಮಾಡ್ಕೊಬಹುದು. ಬಟ್ ಸ್ಟ್ರಕ್ಚರ್ ಎಲ್ಲ ಒಂದ್ಸಲಿ ಡ್ಯಾಮೇಜ್ ಆಯ್ತು ಅಂದ್ರೆ ನೀವು ಕೋಟಿ ಖರ್ಚು ಮಾಡಿದ್ರೆ ಸ್ಟ್ರಕ್ಚರ್ ರೆಡಿ ಮಾಡ್ಲಿಕ್ಕೆ ಒರಿಜಿನಾಲಿಟಿ ತರ್ಲಿಕ್ಕೆ ಸೇಮ್. ಮತ್ತೆ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಸೀಲ್ಡ್ ಔಟ್ ಆದ್ರೆ ತೆಗಿಲಿಕ್ಕಿಲ್ಲ. ಫ್ಲಡೆಡ್ ವೆಹಿಕಲ್ಸ್ ನ ತೆಗಿಲಿಕ್ಕಿಲ್ಲ, ನಾವು ಪ್ರೊಕ್ಯೂರ್ಮೆಂಟ್ ಮಾಡಲ್ಲ. ಕೊರಿಷನ್ ಅಂದ್ರೆ ರಸ್ಟಿಂಗ್ ವೆಹಿಕಲ್ಸ್ ನಾವು ತೆಗಿಯಲ್ಲ. ಮತ್ತೆ ಮೀಟರ್ ಟ್ಯಾಂಪರ್ಡ್ ವೆಹಿಕಲ್ಸ್ ನಾವು ತೆಗಿಯಲ್ಲ ಸರ್. ನಾವು ತಗೊಳ್ಳೋಕ್ಕಿಂತ ಮುಂಚೆ ಇಂಥ ಕಾರ್ಗೆ 200 ಪಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಯಾವ ತರ ವ್ಯಾಲಿಡೇಟ್ ಮಾಡ್ತೀವಿ ಅಂದ್ರೆ ಬಂಪರ್ ಟು ಬಂಪರ್ ಲೈನ್, ಇಂಟೀರಿಯರ್ ಲೈನ್, ಎಕ್ಸ್ಟೀರಿಯರ್ ಲೈನ್, ಮೆಕ್ಯಾನಿಕಲ್ ಲೈನ್, ಎಲೆಕ್ಟ್ರಿಕಲ್ ಲೈನ್, ಇಂಜಿನ್ ಲೈನ್, ಗೇರ್ ಬಾಕ್ಸ್ ಲೈನ್, ಸ್ಟ್ರಕ್ಚರ್ ಲೈನ್, ಪೇಂಟ್ ಲೈನ್, ಟೈರ್ ಲೈನ್, ಇಂಟರ್ನಲ್ ಕೂಲಿಂಗ್ ಸಿಸ್ಟಮ್ ಲೈನ್, ಸಸ್ಪೆನ್ಷನ್ ಲೈನ್, ಮೀಟರ್ ಲೈನ್. ಸೊ ಈ ತರ 250 ಪಾಯಿಂಟ್ಸ್ ಇರುತ್ತೆ. ಓಕೆ ಸರ್ ಒಂದು ಪಾಯಿಂಟ್. ಸೊ ಇವಾಗ ಹೆಂಗೆ ಅಂತಂದ್ರೆ ಇವಾಗ ಇಷ್ಟೊಂದು ಚೆಕ್ ಪಾಯಿಂಟ್ಸ್ ಹೇಳಿದ್ರಿ. ಸೊ ಅದಕ್ಕೆ ನನ್ನ ಪ್ರೂಫ್ ಎಲ್ಲಿ ಇದೆ ಸರ್? ನಿಮ್ಗೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಸಿಗುತ್ತೆ ಅಪ್ಲಿಕೇಶನ್ ಅಲ್ಲಿ. ನಿಮ್ಗೆ ವೆಹಿಕಲ್ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಅಂತ ಇರುತ್ತಲ್ಲ, ಡೀಟೇಲ್ ಆಗಿ ಎಲ್ಲಾದ್ರೂ ನಿಮ್ಗೆ ರಿಪೋರ್ಟ್ ಸಿಗುತ್ತೆ. ಯಾವ್ದು ಇಂಜಿನ್ ಪರ್ಫಾರ್ಮೆನ್ಸ್ ಇಂದ ಹಿಡಿದು ಸ್ಟ್ರಕ್ಚರ್ ಇಂದ ಹಿಡಿದು ಡ್ರೈವ್ ಟ್ರೈನ್, ಪವರ್ ಟ್ರೈನ್, ಮತ್ತೆ ಸಸ್ಪೆನ್ಷನ್, ಬ್ರೇಕಿಂಗ್, ಪ್ರತಿಯೊಂದು ಪಿನ್ ಟು ಪಿನ್ ಇರುತ್ತೆ. ನಾವು 200 ಪಾಯಿಂಟ್ ಇನ್ಸ್ಪೆಕ್ಷನ್ ಏನ್ ಮಾಡ್ತೀವಿ, ನಿಮ್ಗೆಲ್ಲ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಅಲ್ಲಿ ಸಿಗುತ್ತೆ. ನನಗೆ ಇವಾಗ ಲೈಸೆನ್ಸ್ ಬೇಕಾಗುತ್ತೆ ಬಿಫೋರ್ ಟೆಸ್ಟ್ ಡ್ರೈವ್. ಲೈಸೆನ್ಸು ನಾನು ಕ್ಯಾರಿ ಮಾಡಿಲ್ಲ ಸರ್. ನೀವು ಕ್ಯಾರಿ ಮಾಡಿ ಹಿಂಗ್ ಮಾಡ್ಬೋದಲ್ಲ ಸರ್? ಈಗ ನಾನ್ ಟೆಸ್ಟ್ ಡ್ರೈವ್ ಮಾಡೋದಿಲ್ಲ, ಅವ್ರನ್ನ ನಾವು ನಮ್ಮ ಪ್ರೊಸೀಜರ್ ಇರೋದು ಅದೇ. ನಾವು ಯಾರ ಹತ್ರ ಲೈಸೆನ್ಸ್ ಇಸ್ಕೊಳ್ತೀವೋ ಅವ್ರಿಗೆ ಗಾಡಿ ಕೊಡ್ತೀವಿ. ಇವ್ರ ಹತ್ರ ಲೈಸೆನ್ಸ್ ಇಸ್ಕೊಂಡು ನಿಮಗೆ ಗಾಡಿ ಕೊಡೋದು. ಓಕೆ ನೋಡಿ, ನೀವು ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ನಿಮಗೆ ನಡೆಯುತ್ತೆ, ಪ್ರಾಬ್ಲಮ್ ಇಲ್ಲ. ಅಂಡ್ ಸರ್ ಲೋನ್ದು ಹೆಂಗೆ ಇಲ್ಲಿ? ನಮ್ಮಲ್ಲಿ ಲೋನ್ ಫಿನಾನ್ಸ್ ಆಪ್ಷನ್ಸ್ ಇದೆ ಸರ್. ನಮ್ಮ ಬ್ಯಾಂಕ್ ಟೈಪ್ ಇದೆಯಾ, ಸ್ಪಿನ್ ಇದೆ? ಇಲ್ಲ ಸರ್, ನಾವು ಟೋಟಲಿ ವಿ ಹ್ಯಾವ್ 10 ಬ್ಯಾಂಕ್ಸ್ ಇನ್ ಹ್ಯಾಂಡ್ ಇನ್ಕ್ಲೂಡಿಂಗ್ ಅವರ್ ಓನ್ ಸ್ಪಿನ್ನಿ ಕ್ಯಾಪಿಟಲ್. ಅದು ಬಿಟ್ಟು ನಾವು 4 ಬ್ಯಾಂಕ್ಗೆ ಟೈಅಪ್ ಆಗಿದ್ದೀವಿ. ಅದು ಬಿಟ್ಟು 5 NBFCಗೆ ಟೈಅಪ್ ಆಗಿದ್ದೀವಿ. ಅದು ಬಿಟ್ಟು ನಮ್ಮದೇ ಓನ್ ಸ್ಪಿನ್ನಿ ಕ್ಯಾಪಿಟಲ್ ಇದೆ. ಓಕೆ. ಸೊ ಟೋಟಲಿ 10 ಬ್ಯಾಂಕ್ಸ್ ಇದಿದೆ, ನಾವು ಮಾಡಿಸ್ಕೊಡ್ತೀವಿ ಸರ್. ನಾವು ಮ್ಯಾಕ್ಸಿಮಮ್ ನಾವು ನಮ್ಮ ಸ್ಪಿನ್ನಿ ಕ್ಯಾಪಿಟಲ್ ಮಾಡಿಸೋಕೆ ನೋಡ್ತೀವಿ. ಯಾಕಂದ್ರೆ ನಮ್ಮ ಬ್ರ್ಯಾಂಡ್ ಸ್ಪಿನ್ನಿ ಕ್ಯಾಪಿಟಲ್ ಇಂದ ಆದರೆ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ ಸರ್? ನಮ್ಮದು ಅಂತಾನೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲ. ಜನರಲಿ ನಿಮಗೆ ಪ್ರೀ ಓನ್ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಹೇಳ್ಬಿಡ್ತೀನಿ ನೋಡಿ. ಇಟ್ಸ್ ನಾಟ್ ವಿತ್ ಸ್ಪಿನ್ನಿ. ಯಾವಾಗಾದ್ರೂ ನಿಮ್ಗೆ ಟೈಮ್ ಸಿಕ್ಕಿದಾಗ ನೀವು ಜಸ್ಟ್ ChatGPT ಇಲ್ಲ ಗೂಗಲ್ ವೆಟ್ರಿನ್ ಟೆಕ್ನಾಲಜಿ ಫಿಂಗರ್ ಟಪ್ಸಲ್ಲಿ ಇದೆ, ಸುಮ್ಮನೆ R&D ಮಾಡಿ ಸರ್. 12.5 13 ಸ್ಟಾರ್ಟ್ ಆಗುತ್ತೆ. ಎವ್ರಿಥಿಂಗ್ ಸ್ಟಿಕ್ಸ್ ಆನ್ ಯುವರ್ ಪ್ರೊಫೈಲ್, ಡಿಪೆಂಡ್ಸ್ ಅಪಾನ್ ಯುವರ್ ಪ್ರೊಫೈಲ್. ಪ್ರೊಫೈಲ್ ಚೆನ್ನಾಗಿತ್ತು, ಕ್ರೆಡಿಬಿಲಿಟಿ ಚೆನ್ನಾಗಿತ್ತು, ನಿಮ್ಮ ಪರ್ಸನಲ್ ಬ್ಯಾಂಕ್ಸಿಂದ ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ ಆಫರ್ ಸಿಕ್ತು ಅಂದರೆ ದೇರ್ ಆರ್ ಚಾನ್ಸಸ್ ಯು ಕ್ಯಾನ್ ಟೇಕ್ ಇಟ್ ಫಾರ್ 11 and 12 ಆಲ್ಸೋ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಯುವರ್ ಪ್ರೊಫೈಲ್ ಸರ್. ಇಲ್ಲಿ ಯಾವ ಬ್ಯಾಂಕ್ ಅನ್ನೋದಕ್ಕಿಂತ ನಿಮ್ಮ ಪ್ರೊಫೈಲ್ ಹೇಗೆ ಸಪೋರ್ಟ್ ಮಾಡುತ್ತೆ, ಯಾವ ಬ್ಯಾಂಕಿಂದ ಲೋನ್ ಮಾಡಿಸ್ಲಿಕ್ಕೆ ಅನ್ನೋದೇ ಇಂಪಾರ್ಟೆಂಟ್. ಎಷ್ಟಾಗಿ ಹೋಗೋಣ ಸರ್? ಕಾಫಿ, ಟೀ ಏನಾದ್ರು ಏನು ಬೇಡ ಸರ್, ಬನ್ನಿ ಟೆಸ್ಟ್ ಡ್ರೈವ್. ಮಳೆ ಬರ್ತಿದೆ, ಆಚೆ ಕಡೆ ಚಿಲ್ಡ್ ಆಗಿದೆ, ತೊಗೊಬೋದಲ್ಲ? ಪರವಾಗಿಲ್ಲ, ಬನ್ನಿ, ಪ್ರಾಬ್ಲಮ್ ಇಲ್ಲ. ತೊಗೊಳ್ಳಿ ಫೋನ್ ಸರ್. ಆ್ಯಂಡ್ ಟೆಸ್ಟ್ ಡ್ರೈವ್ ನಾನು ಮಾಡ್ತಿಲ್ಲ, ಯಾಕಂದರೆ ನಾನು DL ಕ್ಯಾರಿ ಮಾಡ್ತಿಲ್ಲ. ಅದಕ್ಕೆ ಸುನಿಲ್ ಅವ್ರು ಮಾಡ್ತಿದ್ದಾರೆ. ಅವ್ರು ಏನೇನಿದೆ ಎಲ್ಲ ಅವ್ರು ಚೆಕ್ ಮಾಡ್ತಾರೆ, ನೋಡೋಣ. ಆ್ಯಂಡ್ ನೋಡೋಣ. ಸೊ ಯಾವುದಿದೆ ಇದಾದ ನಂತರ ಲೋನ್ದು ಹೆಂಗೆ ಏನು ಎಲ್ಲ ಕೇಳ್ಕೊತೀನಿ. ಆ್ಯಂಡ್ ಆಲ್ರೆಡಿ ಲೋನ್ದೆಲ್ಲ ಹೇಳಿದಾರಲ್ವಾ ಯಾವ ಥರ ಏನು ಅಂತ ನೋಡ್ಬೋದು ಸರ್. ಈಗ ಬ್ರ್ಯಾಂಡ್ ಇಲ್ಲಿ ಪಾರ್ಕಿಂಗ್ ಆಗೋದು ಬ್ರ್ಯಾಂಡ್ ವೈಸ್ ಇಲ್ಲ, ಸೆಗ್ಮೆಂಟ್ ವೈಸ್ ಅಂದ್ರೆ ಕ್ಯಾಟಗರೀಸ್ ವೈಸ್. ಇದೆಲ್ಲ ಹ್ಯಾಚ್ ಬ್ಯಾಕ್ ಇದೆಲ್ಲ ಹ್ಯಾಚ್ ಬ್ಯಾಕ್. ಆ ಕಡೆ ಎಲ್ಲ SUV. ಓಕೆ. ಆ ಕಡೆ ಲಾಸ್ಟ್ ಅಲ್ಲಿ ಕಾಣಿಸ್ತಾ ಇದೆ ಅದೆಲ್ಲ ಸಿಡಾನ್. ಈ ಕಡೆ ಬಂದ್ರೆ ಪ್ರೀಮಿಯಂ ಎಲ್ಲ, ಅದೆಲ್ಲ ಶೆಡ್ ಒಳಗಡೆ ಇರೋದೆಲ್ಲ ಪ್ರೀಮಿಯಂ. ಪ್ಲಸ್ ಅಲ್ಲಿ ಹಿಂದ್ಗಡೆ ಇರೋದು ನಮ್ಮ ಇನ್ಸ್ಪೆಕ್ಷನ್ ಬೇ. ಸೊ ಅದು ನಮ್ಮ ಟ್ರೈನಿಂಗ್ ಏರಿಯಾ. ಈ ಕಡೆ ಎಲ್ಲ ಇರೋದು SUV ಮತ್ತೆ ಮಲ್ಟಿ ಯುಟಿಲಿಟಿ ವೆಹಿಕಲ್ಸ್. ಓಕೆ. ಸೊ ನಾವು ಕ್ಯಾಟಗರಿ ವೈಸ್ ನಿಲ್ಸ್ತೀವಿ, ಬ್ರ್ಯಾಂಡ್ ವೈಸ್ ನಿಲ್ಸಕ್ ಹೋಗಲ್ಲ ಸರ್. ಟೆಸ್ಟ್ ಡ್ರೈವ್ ಇದೆಲ್ಲ ಏನೆಲ್ಲ ಮಾಡಬೇಕು? ಟೆಸ್ಟ್ ಡ್ರೈವ್ಗೆ ನಿಮ್ಗೆ ನಾನು ಟ್ರ್ಯಾಕ್ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಒಂದು ರೌಂಡ್ ಓಡಿಸಿ ಗಾಡಿ ಎತ್ಕೊಂಡ್ಬಂದು ಫಸ್ಟ್ ನಿಮ್ಗೆ ಒಂದು ರೌಂಡ್ ಓಡಿಸಿ ತೋರಿಸ್ತೀನಿ. ನೆಕ್ಸ್ಟ್ ನೀವು ಓಡಿಸ್ಬೋದು ಗಾಡಿ. ಓಕೆ, ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆಯಾ? ಓಕೆ ಫೈನ್. ಒಂದೇ ನಿಮಿಷ. ಫೈನ್. ಸ್ವಲ್ಪ ಕ್ಲಿಚ್ಚು ಚೆನ್ನಾಗಿದೆ. ಗೇರ್ ಸ್ವಲ್ಪ ಶಿಫ್ಟಿಂಗ್ ಸ್ವಲ್ಪ ಹಾರ್ಡ್ ಇದೆ, ಬಟ್ ಫೈನ್, ನಡೆಯುತ್ತೆ, ಈಸಿಯಾಗಿ ಓಡಿಸ್ಬೋದು. ಹಿಂಗೇನಿಲ್ಲ, ಪ್ರಾಬ್ಲಮ್ ಏನು ಮೇಜರ್ ಬರೋದೇನಿಲ್ಲ ಇದು. ಮೋರೋವರ್ ಜಸ್ಟ್ 53,000 ಓಡಿರೋದು ಗಾಡಿ ಅಷ್ಟೇ. ಓಕೆ. ಮೊದಲು ಸ್ಪೋರ್ಟ್ಸ್ ವೇರಿಯಂಟ್. ಸೊ ಇದೆಲ್ಲ ಇಂಜಿನ್ ನೀವೇ ಮೇಂಟೈನ್ ಮಾಡಿಲ್ಲ ಅಂದ್ರೂ 5 ಲಕ್ಷ ಕೊಡೋ ಇಂಜಿನ್. ಓಕೆ. ಸೊ ಇದು ವಿತ್
ಕೊರಿಯನ್, ಸೌತ್ ಕೊರಿಯನ್ ಮೇಕ್. ಹೌದು. ಇನ್ನೊಂದು ಹೇಳಿದ್ರಿ, ಸೊ ಜಸ್ಟ್ 53,000 ಏನೋ ಡ್ರಿವನ್ ಆಗಿದೆ ಅಂತ ಹೇಳಿದ್ರಿ. ಸೊ ಇದು ಎಲ್ಲ ಕಂಪ್ಲೀಟ್ಲಿ ಏನೋ ಶೋರೂಮ್ ರೆಕಾರ್ಡ್ ಇಲ್ಲ ಹೆಂಗೆ ಸರ್? ಸರ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀವಿ ನಾವು ನಿಮ್ಗೆ ಶೋರೂಮ್ದೇ ಸರ್ವಿಸ್ ಹಿಸ್ಟ್ರಿ ನಾವು ತಗೊಳ್ಳೋದು. ಯಾಕಂದ್ರೆ ನಾವು ಪ್ರತಿಯೊಂದು ಕಸ್ಟಮರ್ ಸೆಲ್ಲಿಂಗ್ ತಗೊಳ್ಳೋಕೆ ನಮ್ಮ ಸರ್ವಿಸ್ ಹಿಸ್ಟ್ರಿ ಕೇಳ್ತೀವಿ. ಓಕೆ. ಸರ್ವಿಸ್ ಹಿಸ್ಟ್ರಿ ಇಲ್ಲ ಅಂದ್ರೆ ನಾವು ಎಂಟರ್ಟೈನ್ ಮಾಡಲ್ಲ ಸರ್. ಓಕೆ. ಸೊ ಸರ್ ಹೇಳಿ. ಯಾಕಂದ್ರೆ ಕೆಲವು ಗಾಡಿಗಳು ಲೋಕಲ್ ಅಲ್ಲಿ ಮಾಡಿಸ್ಬಿಟ್ಟಿರ್ತಾರೆ. ಹೌದೌದು. ಸೊ ಅದರದೆಲ್ಲ ಟ್ರ್ಯಾಕ್ ಇಲ್ಲ ಅಂದ್ರೆ ನಾವು ತಗೊಳ್ಳಿಕ್ಕೆ ಹೋಗಲ್ಲ ಗಾಡಿ. ಓಕೆ. ಯಾಕಂದ್ರೆ ನಾವು ಇವತ್ತು ಒಂದು ಬ್ರ್ಯಾಂಡ್ ಮೇಂಟೈನ್ ಮಾಡಿರೋದು ಈ ಕ್ವಾಲಿಟಿ ಕೊಟ್ಟಿರೋದ್ರಿಂದಾನೆ. ಸೊ ನಮ್ಮಲ್ಲಿ ಪ್ರತಿಯೊಂದು ಕಾರ್ಗೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಸರ್. ಓಕೆ. ಸೊ ಸರ್ವಿಸ್ ಹಿಸ್ಟ್ರಿ ಸರ್, ಇವಾಗ ಕೆಲವೊಂದು ಮೈನ್ಯೂಟ್ ಇರ್ತದಲ್ಲ ಸರ್, ಆಕ್ಸಿಡೆಂಟಲ್ ಡ್ಯಾಮೇಜ್ ಅಂತ ಏನಾದ್ರು ಇತ್ತು ಅಂತಂದ್ರು ಅಂತದ್ದು ಪರ್ಚೇಸ್ ಮಾಡ್ತಾರೆ. ಲೈಕ್ ಬಿಕಾಸ್ ಏನಕ್ಕಂದ್ರೆ ಜನಗಳಿಗೆ ಡೌಟ್ ಬರುತ್ತೆ, ಲೈಕ್ ಆಬ್ವಿಯಸ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟಲ್ ಡ್ಯಾಮೇಜ್ ಅಂತ ಹಾಕಿರ್ತಾರೆ ಸರ್ವಿಸ್ ಅಲ್ಲಿ. ಸೊ ಅದನ್ನೆಲ್ಲ ನಾವು ಹೆಂಗ್ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಸರ್ ಅವೆಲ್ಲ? ಇಲ್ಲ ಸರ್, ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಮೆನ್ಷನ್ ಮಾಡಿದಾಗ ಇಲ್ಲಿ ಬರೀ ನಾವು ನಾನ್ ಆಕ್ಸಿಡೆಂಟಲ್ ಕಾರ್ಸ್ ತೆಗಿತೀವಿ. ನಾವು ನೋಡೋದು ಸ್ಟ್ರಕ್ಚರ್ ಅಂತ, ಚಾಸಿ ಅದನ್ನ ಚಾಸಿ ಸ್ಟ್ರಕ್ಚರ್ ಅಂತಾರೆ, ಇಲ್ಲ ಕೋರ್ ಸ್ಟ್ರಕ್ಚರ್ ಅಂತಾರೆ, ಅಥವಾ ಬಾಡಿ ಸ್ಟ್ರಕ್ಚರ್ ಅಂತಾರೆ. ಹೌದೌದು ಸರ್, ನಾವು ನೋಡೋದೇ ಮೇನ್ ಅದು. ಯಾಕಂದ್ರೆ ನಮ್ ಮೈನರ್ ಆಕ್ಸಿಡೆಂಟ್ಸ್ ಕಾಮನ್ ಸರ್. ಇವತ್ತು ಬ್ಯಾಂಗ್ಳೂರ್ ಸಿಟಿ ಸರ್ ಓಪನ್ ಆಗಿ ಹೇಳ್ತೀನಿ ಸರ್, ಬ್ಯಾಂಗ್ಳೂರ್ ಸಿಟಿ ಸಣ್ಣ ಪುಟ್ಟ ಬಂಪರ್ ಅದೆಲ್ಲ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಬ್ಯಾಂಗ್ಳೂರ್ ಲೈಫ್ ಸ್ಟೈಲ್ ಇವತ್ತು ಹೆಂಗಿದೆ ಅಂದ್ರೆ ಮೈನರ್ ಆಕ್ಸಿಡೆಂಟ್ಸ್ ಕಾಮನ್. ಯಾಕಂದ್ರೆ ನಮ್ಗಿರೋದು ಬಂಪರ್ ಟು ಬಂಪರ್ ಟ್ರಾಫಿಕ್. ಹೌದು, ಎಕ್ಸಾಕ್ಟ್ಲಿ. ಆಯ್ತಾ, ಇವತ್ತು ಹೆಂಗಿದೆ ಕಾಲ ಅಂದ್ರೆ ಬ್ಯಾಂಗ್ಳೂರಲ್ಲೇ ಅಲ್ಲ, ಇವತ್ತು ಲೈಫ್ ಸ್ಟೈಲ್ ಹೆಂಗಿದೆ ಅಂದ್ರೆ ನೀವು ಕರೆಕ್ಟ್ ಆಗಿ ಓಡಿಸಿದ್ರು ಬೇರೆಯವ್ರು ಬಂದು ಕರೆಕ್ಟ್ ಆಗಿ ಓಡಿಸ್ತಿಲ್ಲ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಮುಂಚೆ ಎಲ್ಲ ಏನ್ ಮಾಡೋರು ಅಂದ್ರೆ ಡ್ರೈವಿಂಗ್ ಕಲ್ತಿ ಕಾರ್ ತಗೊಳ್ಳೋರು, ಇವಾಗೆಲ್ಲ ಕಾರ್ ತಗೊಂಡು ಡ್ರೈವಿಂಗ್ ಕಲಿತಾ ಇದಾರೆ. ಮೈನರ್ ಆಕ್ಸಿಡೆಂಟ್ಸ್ ಅನ್ನೋದು ನೀವು ಕಾಮನ್ ಸರ್. ಅದು ಇವಾಗ ಎಕ್ಸಾಂಪಲ್ ನಮ್ಮ ಪರ್ಸನಲ್ ಇನ್ಸಿಡೆಂಟ್ ಶೇರ್ ಮಾಡ್ತೀವಿ. ನಮ್ಮ ಹತ್ರ ಒಂದು ಅಸೆಂಟ್ ಕಾರ್ ಇದೆ, ಓಲ್ಡ್ ಸ್ಕೂಲ್ 2003 ಮಾಡಲು. ಸರ್, ಮನೆ ಮುಂದೆ ನಿಲ್ಸಿರೋ ಗಾಡಿಗೆ ಗುದ್ಕೊಂಡು ಹೋಗಿದ್ದಾರೆ. ಹಿಂಗಿದೆ ಕಾಲ ಇವತ್ತು. ಸೊ ನೀವು ಮೈನರ್ ಆಕ್ಸಿಡೆಂಟ್ಸ್ ಎಲ್ಲ ಮೆನ್ಷನ್ ಆಗಿರತ್ತೆ, ಅದನ್ನೆಲ್ಲ ರೀಪೇಂಟ್, ಟಿಂಕರಿಂಗ್ ಮತ್ತೆ ರೀಪೇಂಟ್ ವರ್ಕ್ ಆಗುತ್ತೆ ಸರ್. ಸೊ ಏನಂತ ಹೇಳ್ಬಿಡ್ತೀನಿ ಸರ್, ಯಾವುದೇ ತರದ ಪಿಲ್ಲರ್ ಏನು ಡ್ಯಾಮೇಜ್ ಇರಲ್ಲ, ಸ್ಟ್ರಕ್ಚರ್ ಡ್ಯಾಮೇಜ್ ಏನಿರಲ್ಲ. ಓಡ್ಸಾದ್ಮೇಲೆ ಅದು ಯಾಕಂದ್ರೆ ನಾನು ಚೆಕ್ ಮಾಡಬೇಕು, ಏನಂತಂದ್ರೆ ನಿಲ್ಸ್ತೀರಲ್ವಾ, ನಿಮ್ಗೆ ಇಂಜಿನ್ ಬೇ ಸ್ಟ್ರಕ್ಚರ್, ಟ್ರಂಕ್ ಸ್ಪೇಸ್ ಎಲ್ಲ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಸ್ಟ್ರಕ್ಚರ್ ಬಿಚ್ಚಿ ತೋರಿಸ್ಕೊಡ್ತೀವಿ. ಯಾಕೆ ಬಿಕಾಸ್ ಏನಂದ್ರೆ ಮೈನ್ ಅದೇ ಬೇಕಾಗಿರೋದು ಸರ್. ಯಾಕಂದ್ರೆ ಲೈಕ್ ತಗೋತೀವಿ ಸರ್ ಲೈಫ್ಗೆ, ಲೈಕ್ ಒಂದು ಚೆನ್ನಾಗಿರೋ ಗಾಡಿ ತಗೋಬೇಕು. ನಿಮ್ದು ಹೆಂಗ್ ಮೋಟಿವ್ ಇದೆ, ಬಿಸ್ನೆಸ್ ಮೋಟಿವ್ ಗೊತ್ತಿಲ್ಲ ಸರ್ ನನಗೆ. ಬೇಕಾದ್ರೆ ಲೈಕ್ ತಗೊಂಡೋಗಿ ತಗೊಂಡೋಗಿರ್ಬೇಕು ಸರ್. ಯಾಕಂದ್ರೆ ಕಾರ್ ಒನ್ ಆಫ್ ದ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇವಾಗ ಮನೆ ಮದ್ವೆ ಅನ್ನೋದಾದ್ಮೇಲೆ ಎಲ್ಲರೂ ನೆಕ್ಸ್ಟ್ ಬರೋದೇ ಕಾರ್ಗೆ. ಕಾರ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದ ಲೈಫ್. ಸೊ ಕಾರ್ ಅನ್ನೋದು ಎಲ್ಲರೂ ಚೂಸ್ ಮಾಡ್ಲೇವಿ. ಓಕೆ, ಸ್ವಲ್ಪ ನಾನು ಮಾಡ್ತೀನಿ. ಓಪನ್ ಆಗಿದೆ ಬಾನೆಟ್. ಸರ್, ನಿಮ್ಮಲ್ಲಿ ಕೆಲವೊಂದು ಬೇಸಿಕ್ಸ್ ತೋರಿಸ್ಕೊಡ್ತೀನಿ. ನೀವು ನಮ್ಮಲ್ಲಿ ಕಾರ್ ತಗೊಳ್ಳಿ ಬಿಡಿ, ಸೆಕೆಂಡ್ರಿ ಅದು. ಬಟ್ ದೇರ್ ಆರ್ ಸಮ್ ಬೇಸಿಕ್ಸ್ ಟು ಚೆಕ್ ಆನ್ ದ ಪ್ರೀ ಓನ್ ಮಾರ್ಕೆಟ್. ಇದು ನೀವು ಚೆಕ್ ಮಾಡಲೇಬೇಕು ಸರ್. ಇದು ನಮಗೆ ಶೋಲ್ಡರ್ಸ್ ಎಷ್ಟು ಇಂಪಾರ್ಟೆಂಟ್ ಕಾರ್ಗೆ. ಇದು ಶೋಲ್ಡರ್ಸ್, ಇದನ್ನ ಏಪ್ರಾನ್ಸ್ ಅಂತಾರೆ. ಇದ್ರ ಮೇಲೆ ನೀವು ಪೇಸ್ಟ್ ನೋಡ್ತಾ ಇದೀರಾ, ಇದು ಮೆಟಲ್ ಪೇಸ್ಟ್. ಇದು ಒಬ್ಬನೇ ಕೊಡೋಕ್ಕಾಗೋದು, ಮ್ಯಾನುಫ್ಯಾಕ್ಚರ್ ಒಬ್ಬನೇ ಕೊಡೋಕ್ಕಾಗೋದು, ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಮಾತ್ರನೇ ಕೊಡೋಕ್ಕಾಗೋದು. ಅದು ಬಿಟ್ಟು ಥರ್ಡ್ ಪಾರ್ಟಿ ಸೀಲೆಂಟ್ ಮಾಡೋಕ್ಕಾಗಲ್ಲ. ಯೂಶಲಿ ಮೇಜರ್ ಆಕ್ಸಿಡೆಂಟ್ ಆಗಿರೋ ಗಾಡಿಗಳಲ್ಲಿ ನಿಮ್ಗೆ ಥರ್ಡ್ ಪಾರ್ಟಿ ಈ ಸೀಲೆಂಟ್ಗಳು ಕಾಣಿಸಲ್ಲ. ಒಂದು ನೆಕ್ಸ್ಟ್ ಇಲ್ಲಿ ರೊಬೋಟಿಕ್ ಪಂಚಸ್ ಇರ್ತವೆ, ಕಾಣಿಸ್ತಾ ಇದೆಯಾ ಇಲ್ಲಿ? ಹೌದೌದು. ಆಯ್ತಾ, ಈ ಪಂಚಸ್ ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಪಂಚಸ್. ಈ ಪಂಚಸ್ ಅಷ್ಟೇ ರೊಬೋಟಿಕ್ಸ್ ಇದನ್ನ ಸೇರಿ ಹೊಲ್ದಿರ್ತವೆ. ನಾವ್ ಹೆಂಗೆ ಬಟ್ಟನ ಪದ್ರ ಸೇರಿಸಿ ಮಿಷಿನ್ ಅಲ್ಲಿ ಹೆಂಗ್ ಹೊಲ್ದಿರ್ತೀವಿ, ಮೆಟಲ್ ನ ಸೇರಿಸಿ ರೊಬೋಟಿಕ್ಸ್ ಹೊಲ್ದಿರ್ತವೆ. ಆಯ್ತಾ, ಇದೆಲ್ಲ ಸುಮ್ಮನೆ ಅಂಟಿಲ್ ಅಂಡ್ ಅನ್ಲೆಸ್ ಮೇಜರ್ ಇಂಟೆನ್ಸಿಟಿ ಇದ್ರೇನೆ ಓಪನ್ ಆಗೋದು. ಸೊ ಒಂದ್ಸಲ ಅದು ಓಪನ್ ಆಯ್ತು ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ಬಿಡ್ತವೆ. ಇವಾಗ ಹೆಂಗೆ ನಾವು ಪದ್ರ ಬಟ್ಟೆನ ಸೇರಿಸಿ ಹೊಲಿದ್ರೆ, ಒಂದು ಪದ್ರ ಹೊಲಿದ್ರೆ ಎಲ್ಲ ಹೆಂಗ್ ಬಟ್ಟೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಸೇಮ್ ವೇ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ನೀವು ಯಾವಾಗಲೂ ಏಪ್ರಾನ್ಸ್ ಇಲ್ಲಿ ಚೆಕ್ ಮಾಡ್ಕೊಬೇಕು. ಸ್ಟ್ರಕ್ಚರ್ ಎಲ್ಲ ಇಲ್ಲೇ ಬರೋದು. ವಿತ್ ರೊಬೋಟಿಕ್ ಪಂಚಸ್ ಚೆಕ್ ಮಾಡಬೇಕು. ಪ್ಲಸ್ ಇದು 4 ಸಿಲಿಂಡರ್ ಇಂಜಿನ್. ನಾವು ಇದೇ ಪ್ರೈಸ್ಗೆ ನಿಮಗೆ ನಾನು ಆಮೇಲೆ ಎಲ್ಲ ಬೆನಿಫಿಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ನಮ್ಮಲ್ಲಿ ಕಾರ್ಸ್ ಎಲ್ಲ ರೆಡಿ ಫಾರ್ ಡ್ರೈವ್. ಓಕೆ. ನಾನು ಗಾಡಿ ತಗೊಂಡೋದ್ಮೇಲೂ ಲೈಕ್ ಏನು ಸರ್ವಿಸ್ ಮಾಡಿಸ್ಬೇಕಾಗಿದೆ ಸರ್? ಏನು ಬೇಕಾಗಿಲ್ಲ ಸರ್, ರೆಡಿ ಫಾರ್ ಡ್ರೈವ್. ನೆಕ್ಸ್ಟ್ 10,000 ಕಿಲೋಮೀಟರ್ ವರೆಗೂ ನಿಮ್ಗೆ ಸರ್ವಿಸ್ ಯೋಚನೆ ಇಲ್ಲ, ನಾವೇ ಸರ್ವಿಸ್ ಮಾಡಿಕೊಟ್ಟಿದ್ದೀವಿ. ಓಕೆ ಸರ್. ಇನ್ನೊಂದು ಸರ್ವಿಸ್ ಅಂದಮೇಲೆ ಇವಾಗ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಆಸ್ ಅನ್ ಓಪನ್ ಮಾರ್ಕೆಟ್ ಇದು. ಸೊ ಇವಾಗ ನೀವು ಲೈಕ್ ನಿಮ್ಮ ಕಾಂಪಿಟೇಟಿವ್ ಒಬ್ರು ಇದ್ದಾರೆ, ಸೊ ಹೆಸರು ಹೇಳೋದು ಬೇಡ. ಸೊ ಅವರು ಏನಂದ್ರೆ ಲೈಕ್ ಲೈಫ್ ಟೈಮ್ ವ್ಯಾರಂಟಿ ಅಂತ ಕೊಡ್ತಾರೆ, ವ್ಯಾರಂಟಿ ಅಂತ ಕೊಡ್ತಾರೆ. ನಿಮ್ದ್ರಲ್ಲೆಲ್ಲ ಹೆಂಗೆ ಸರ್? ಸರ್, ನಮ್ದು ಆಸ್ ಅನ್ ಟ್ರಸ್ಟೆಡ್ ಬೇಕು ಅಂತಂದ್ರೆ ತಗೊಂಡೋದ್ಮೇಲೆ ಆಬ್ವಿಯಸ್ಲಿ ನನಗೆ, ಯಾಕಂದ್ರೆ ತಗೊಂಡೋದ್ಮೇಲೆ ನನಗೂ ಏನು ಎಕ್ಸ್ಟ್ರಾ ಖರ್ಚು ಬರಬಾರ್ದು ಸರ್. ಸೊ ಆಬ್ವಿಯಸ್ಲಿ ನಾನು ನೋಡಿದಾಗ ಆಬ್ವಿಯಸ್ಲಿ ಮಾಡಿ ಸರ್, ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ವಾರಂಟೀಸ್ ಕೊಡ್ತಾ ಇದೀವಿ, ಇಲ್ಲ ಅಂತಿಲ್ಲ. ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿ, ನೀವು ಇವತ್ತು ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ ಬಂದಿರೋ ಗಾಡಿಗೆ ನಾವು ಇದು ಅಶ್ಯೂರ್ಡ್ ಕ್ಯಾಟಗರಿಯಲ್ಲಿ ಇದೆ. ನಮ್ಮಲ್ಲಿ ಕಾರ್ಸ್ ನ 3 ಗ್ರೂಪ್ಸ್ಗೆ ನಾವು ಡಿವೈಡ್ ಮಾಡ್ತೀವಿ. ಓಕೆ. ಒಂದು ಬಜೆಟ್ ಕಾರ್ಸ್, ಒಂದು ಅಶ್ಯೂರ್ಡ್, ಒಂದು ಅಶ್ಯೂರ್ಡ್ ಪ್ಲಸ್ ಅಂತ. ಯಾವ ತರ ಕ್ಯಾಟಗರೈಸ್ ಮಾಡ್ತೀವಿ ಅಂದ್ರೆ ಸರ್, 2015 ಮಾಡಲ್ಸ್ ಬಿಲೋ ಆರ್ ಅಬೌವ್ ಇರಲಿ, ಇಲ್ಲ ನಂಬರ್ ಆಫ್ ಡ್ರಿವನ್ ಕಿಲೋಮೀಟರ್ಸ್ ವಿಲ್ ಬಿ ಮೋರ್ ದೆನ್ 80,000. ಅದನ್ನ ನಾವು ಬಜೆಟ್ ಗ್ರೂಪ್ ಹಾಕ್ತೀವಿ ಸರ್. ಓಕೆ. ಸೊ ಈ ಬಜೆಟ್ ಗ್ರೂಪ್ ಆಫ್ ಕಾರ್ಸ್ಗೆ ನಾವು ಕೊಡೋದು ಬರೀ ಅದು ನಂಬರ್ ಆಫ್ ಓನರ್ಶಿಪ್ 1 to 4 ಇರುತ್ತೆ.
ಚಾನ್ಸಸ್ ದೇರ್ ಆರ್ ಚಾನ್ಸಸ್. ಇದಕ್ಕೆ ನಾವು 6 ತಿಂಗಳು ಅಥವಾ 6,000 ಕಿಲೋಮೀಟರ್ಗೆ ಅಷ್ಟೇ ವಾರಂಟಿ ಕೊಡೋದು. ಸೊ ಅದು ಏನಕ್ಕೆ ಕೊಡ್ತೀವಿ, ಇಂಜಿನ್ ಗೇರ್ ಬಾಕ್ಸ್ಗೆ ಕೊಡ್ತೀವಿ. ನಮಗೆ ಹಾರ್ಟ್ ಟು ಬ್ರೈನ್ ಎಷ್ಟು ಇಂಪಾರ್ಟೆಂಟೋ ಕಾರ್ಗೆ ಅದೇ ಹಾರ್ಟ್ ಟು ಬ್ರೈನ್. ಸೊ ಅದಕ್ಕೆ ಕೊಡ್ತೀವಿ. ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ ಕವರ್ ಆಗಲ್ಲ. ಸೊ ಲೆಟ್ಸ್ ಎಕ್ಸಾಂಪಲ್ ಕ್ಲಚ್ಚು, ಹೆಡ್ ಗ್ಯಾಸ್ಕೆಟ್ಟು, ಅದಕ್ಕೆಲ್ಲ ವೇರ್ ಆ್ಯಂಡ್ ಟೇರ್ ನಿಮ್ಮ ಯೂಸೇಜ್ ಮೇಲೆ ಹೋಗುತ್ತೆ. ನೀವೇ ಯಾಕಂದರೆ ನಾವು ಕ್ಲಚ್ನ 10,000 ಕಿಲೋಮೀಟರ್ಗೆ ಹಾಳು ಮಾಡಿರೋರು ನೋಡಿದ್ದೀವಿ, ಒಂದೇ ಕ್ಲಚ್ನ 2 ಲಕ್ಷವರೆಗೂ ಪುಷ್ ಮಾಡಿರೋರು ನೋಡಿದ್ವಿ. ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಿಮ್ಮ ಡ್ರೈವ್ ಸ್ಪಿನ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾಕಂದರೆ ಇದು ಎಸ್ಪೆಷಲಿ ಇಟ್ಸ್ ಅ ಮ್ಯಾನ್ಯಲ್. ಸೊ ಮ್ಯಾನ್ಯಲ್ ಎಲ್ಲ ನಿಂತ್ಕೊಳ್ಳೋದೇ ನಿಮ್ಮ ಡ್ರೈವ್ ಸ್ಪಿನ್ ಮೇಲೆ. ಕರೆಕ್ಟ್. ಸೊ ಹಿಂಗಿರುತ್ತೆ. ಬನ್ನಿ ನೆಕ್ಸ್ಟ್ ಸ್ಟ್ರಕ್ಚರ್. ಪಿಲ್ಲರ್ ಇದು ನೀವು ಪ್ರತಿ ಸಲ ಚೆಕ್ ಮಾಡ್ಕೊಳ್ಳೇಬೇಕು. ಪಿಲ್ಲರೇ ಪಿಲ್ಲರ್. ರೋಬೋಟಿಕ್ ಪಂಚಸ್ ಇಸ್ ಮಸ್ಟ್ ಅಂಡ್ ಶುಡ್. ಇದು ನೀವೆಲ್ಲ ಬಿಚ್ಚಿ ನೋಡಬೇಕು. ಇದು ಓಕೆ ಆಯ್ತಾ. ಇದು ನೀವು 5 ಡೋರಲ್ಲೂ ಚೆಕ್ ಮಾಡ್ಕೊಬೇಕು, ಇನ್ಕ್ಲೂಡಿಂಗ್ ಮುಂದೆ ಕೂಡ. ಸೊ ನಾನು ಹೇಳಿದ್ನಲ್ಲ ನೋಡಿ, ನಮ್ಮ ಕೈಯಲ್ಲಿ ಕಾಸಿದ್ರೆ ಇಡೀ ಕಾರ್ ರೆಡಿ ಮಾಡ್ಕೊಬೋದು. ಹಾಳಾಯ್ತು ಅಂದರೆ, ಈ ಸ್ಟ್ರಕ್ಚರ್ ಎಲ್ಲ ಹಾಳಾಯ್ತು ಅಂದರೆ ನೀವು ಕೋಟಿ ಖರ್ಚು ಮಾಡೋದು ರೆಡಿ ಆಗಲ್ಲ. ಬೇಸಿಕ್ ಸರ್. ಎಲ್ಲ ತೊಗೊಂಡ್ರಿ, ನಿಮಗೆ ಗಾಡಿ ಓಕೆನಾ ಸರ್? ಓಕೆ ಬ್ರೋ, ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಗಾಡಿಲಿ? ಟೆಸ್ಟ್ ಡ್ರೈವ್ ಮಾಡಿದೆ ನಾನು ತೊಗೊಳ್ಳಿ ಹಾಂ ಬ್ರೋ. ಆಸ್ ಆಫ್ ನಾವು ನನಗೇನು ಅನಿಸ್ಲಿಲ್ಲ, ಲೈಕ್ ಫೈನ್ ಟು ಗೋ ಅನಿಸ್ತಾ ಇದೆ. ಸೊ ನೀವು ಲೋನ್ ಪ್ರೊಸೆಸ್ ಮೇಲೆ ಹೋಗ್ತಿದ್ದೀರಾ, ಸೊ ಅದು ನೀವು ಪ್ರೈಸ್ ನೆಗೋಷಿಯಬಲ್ ಮಾಡ್ತೀರಾ ಹೇಗೆ ಕೇಳಿ ನೋಡಿ. ನೆಗೋಷಿಯಬಲ್ ಫಿಕ್ಸೆಡ್ ಪ್ರೈಸ್ ಪಾಲಿಸಿ ಸರ್. ಯಾಕಂದರೆ ನಾವು ಇಲ್ಲಿ ಕ್ವಾಲಿಟಿ ಸೆಲ್ ಮಾಡ್ತಾ ಇದೀವಿ, ಜೊತೆಗೆ ವಾರಂಟಿಗಳು ಕೊಡ್ತಾ ಇದೀವಿ. ಪ್ಲಸ್ ಪ್ರೈಸ್ಗೆ ನಿಮಗೆ ಬೆನಿಫಿಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ನಮ್ಮದೇ ಇರುತ್ತೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮ್ಯಾಂಡೇಟರಿ ಇಶ್ಯೂ ಮಾಡ್ತೀವಿ. ಮತ್ತು ಈ ಗಾಡಿಗೆ 1 ವರ್ಷ ನಿಮಗೆ ವಾರಂಟಿ ಕೊಡ್ತಾ ಇದೀವಿ. ಇಂಜಿನ್ ಗೇರ್ಗೆ 1 ವರ್ಷ ಅಥವಾ 12,000 ಕಿಲೋಮೀಟರ್ ವಿಚ್ ಎವರ್ ಇಸ್ ಅರ್ಲಿಯರ್. ಸೊ ಅದಾದಮೇಲೆ ನಿಮಗೆ 1 ವರ್ಷ ರೋಡ್ ಅಸಿಸ್ಟೆನ್ಸ್ ಸಿಗುತ್ತೆ ಫ್ರಮ್ ದ ಡೇಟ್ ಆಫ್ ಡೆಲಿವರಿ ಟು 1 ಇಯರ್ ನಮ್ಮ ಸ್ಪಿನ್ನಿ ಕಡೆಯಿಂದ. ಸೊ ಅದಾದಮೇಲೆ ನಿಮಗೆ 1 ರೌಂಡ್ ಜನರಲ್ ಸರ್ವಿಸ್ ಆಗಿದೆ ಆಲ್ರೆಡಿ ಇದೆ ಪ್ರೈಸ್ಗೆ. ನಿಮಗೆ ನೆಕ್ಸ್ಟ್ 10,000 ಕಿಲೋಮೀಟರ್ವರೆಗೂ ನಿಮಗೆ ಸರ್ವಿಸ್ದು ಯೋಚನೆ ಇಲ್ಲ. ನನಗೆಲ್ಲ ಅಪ್ಲಿಕೇಶನ್ ಸಿಕ್ಬಿಡುತ್ತೆ. ಹೌದು. ಪ್ಲಸ್ 5 ಡೇ ಮನಿ ಬ್ಯಾಕ್ ಗ್ಯಾರಂಟಿ ಇದೆ. 5 ಡೇ ಮನಿ ಬ್ಯಾಕ್ ಇನ್ ಕೇಸ್ ನಂಗೆ ಗಾಡಿ ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ ಸರ್. ಅದು ಹೆಂಗೆ ನಿಮಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗ 5,50,000 ಕೊಟ್ಟು ತೊಗೊಂಡಿದ್ದೀರಾ ಗಾಡಿ. ತೊಗೊಂಡ್ಮೇಲೆ ಫ್ರಮ್ ದ ಡೇಟ್ ಆಫ್ ಡೆಲಿವರಿ ನಿಮಗೆ 5 ಡೇಸ್ ಟೈಮ್ ಇರುತ್ತೆ. 5 ಡೇಸ್ ಆರ್ 300 ಕಿಲೋಮೀಟರ್ಸ್ ಆಫ್ ಡ್ರೈವ್ ಟೆಸ್ಟ್. ನೀವು ಬೇಕಾದ್ರೆ ವಿತಿನ್ 300 ಆರ್ ಅಪ್ ಟು 300 ಮೇಲೆ ಜಾಸ್ತಿ ಓಡಿಸಿದ್ರೆ ನಾವು ತೊಗೊಳ್ಳಲ್ಲ ಸರ್ ವಾಪಸ್. ಅಷ್ಟು ವಿತಿನ್ 300 ಆರ್ ಅಪ್ ಟು 300 ಓಡಿಸ್ಬಿಟ್ಟು ಕ್ವಾಲಿಟಿಯಲ್ಲಿ ಸ್ಯಾಟಿಸ್ಫೈ ಆಯಿತು ಅಂದರೆ ಪ್ಲೀಸ್ ಕ್ಯಾರಿ ಆನ್. ಇಲ್ಲಾಂದರೆ ರಿಟರ್ನ್ ಮಾಡ್ಬಿಟ್ಟು 5,50,000 ರಿಫಂಡ್ ತೊಗೊಳ್ಳಿ. 1 ರೂಪಾಯಿ ಹಿಡಿಲಿಕ್ಕಿಲ್ಲ ನಾವು, ನೀವು ಗಾಡಿ ರಿಟರ್ನ್ ಮಾಡಿ. ದ ಸೇಮ್ ಗೋಸ್ ಆನ್ ಬುಕಿಂಗ್. ಸೊ ಮತ್ತೊಂದೇನು ಗೊತ್ತಾ ಸರ್, 5,50,000 ಇದೆ, ನೀವು ಅಪ್ಲಿಕೇಶನ್ಲೇ ಎಲ್ಲ ತೋರಿಸಿರ ಅಂತ ಹೇಳ್ಬೋದು. ಇದರಲ್ಲೆಲ್ಲ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರು ಎಲ್ಲ ನಾನು ಇವಾಗೆಲ್ಲ ಬೆನಿಫಿಟ್ಸ್ ಸೇರಿ. ಇನ್ ಕೇಸ್ ನಾನು ಲೋನ್ಗೆ ಹೋಗ್ತೀರಾ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಹೌದು ಸರ್. ಲೋನ್ಗೆ ಹೋದಾಗ ನಿಮ್ಗೆ ಆಬ್ವಿಯಸ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ನಿಮಗೆ ಇಂಟ್ರೆಸ್ಟ್ ಕಟ್ಟಲೇಬೇಕಾಗುತ್ತೆ. ಹೌದು, ಫಿನಾನ್ಸ್. ಸೊ ಅದಾಗುತ್ತೆ. ಸೊ 5,50,000 ಈ ಗಾಡಿಗೆ ನೋ ಡಿಸ್ಕೌಂಟ್ ಇಲ್ಲ ಸರ್. ನಮ್ದು ಫಿಕ್ಸೆಡ್ ಪ್ರೈಸ್ ಪಾಲಿಸಿ. ಯಾಕಂದ್ರೆ ನಾವು ಇಲ್ಲಿ ಕ್ವಾಲಿಟಿ ಸೆಲ್ ಮಾಡ್ತಾ ಇದೀವಿ, ಪ್ಲಸ್ ವಾರಂಟಿ ಸೆಲ್ ಮಾಡ್ತಾ ಇದೀವಿ ಸರ್. ನಾವು ಕೊಡೋ ಪ್ರಾಡಕ್ಟಲ್ಲಿ ಡಿಫೆಕ್ಟ್ ಇದ್ದರೆ, ಇಲ್ಲ ಸರ್ವಿಸಸಲ್ಲಿ ಡಿಫೆಕ್ಟ್ ಇದ್ದರೆ ನೀವು ಡಿಸ್ಕೌಂಟ್ ಕೇಳೋದ್ರಲ್ಲೂ ಅರ್ಥ ಇದೆ, ನಾನು ಮಾಡಿಸ್ಕೊಡೋದ್ರಲ್ಲೂ ಅರ್ಥ ಇದೆ. ನಾವು ಇಷ್ಟು ಕ್ವಾಲಿಟಿ ಸೆಲ್ ಮಾಡ್ತಾ ಇದೀವಿ, ವಾರಂಟಿ ಸೆಲ್ ಮಾಡ್ತಾ ಇದೀವಿ, 100% ರೀಫಂಡ್ ಸರ್ವಿಸಸ್ ಇದೆ, ಪ್ಲಸ್ ಎಕ್ಸ್ಟ್ರಾ ಬೆನಿಫಿಟ್ಸ್ ಇದೆ. ವಿತೌಟ್ ಆ್ಯಸಲ್ಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಸೊ ಯು ಆರ್ ಆನ್ ಅ ಬೆನಿಫಿಟ್ ಸೈಡ್. ಸೊ ನಾವು ಹಿಂಗಿಷ್ಟು ಕ್ವಾಲಿಟಿ ಕೊಡೋದ್ರಿಂದ ನಾವು ಡಿಸ್ಕೌಂಟ್ ಕೊಡಲಿಕ್ಕಿಲ್ಲ ಸರ್. ಖಂಡಿತ. ನನಗೆ ಇನ್ವಾಯ್ಸ್ ಹೆಂಗೆ ಜನರೇಟ್ ಅಲ್ಲ? ನಿಮಗೆಲ್ಲ ಅಪ್ಲಿಕೇಶನ್ ಬೇಸ್ಡ್ ಸರ್. ನಮ್ದೆಲ್ಲ ಕಂಪ್ಲೀಟ್ಲಿ ಟೆಕ್ನಾಲಜಿಕಲ್ ಡೆವಲಪ್ ಪ್ಲಾಟ್ಫಾರ್ಮ್. ನಮ್ಮದು ವೆಬ್ಸೈಟ್ ಬೇಸ್ಡ್ ಆರ್ ಆ್ಯಪ್ ಬೇಸ್ಡ್. ಈಗ ನನಗೆ ಈ ಗಾಡಿದು ಇನ್ವಾಯ್ಸ್ ಸಿಗ್ಬೋದಾ, ಅಥವಾ ಅಪ್ಲಿಕೇಶನಲ್ಲಿ ಹೆಂಗೆ ನೋಡಬೇಕು? ಅಪ್ಲಿಕೇಶನಲ್ಲಿ ನಾನು ತೋರಿಸ್ಕೊಡ್ತೀನಿ. ಒನ್ಸ್ ನೀವು ಗಾಡಿ ಎಲ್ಲ ಬುಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಬುಕ್ಕಿಂಗ್ದು ಡೀಟೇಲ್ಸೇ ಸಿಗುತ್ತೆ. ಪ್ಲಸ್ ನೀವು ನೆಕ್ಸ್ಟ್ ಗಾಡಿದು ಎಷ್ಟು ಪೇಮೆಂಟ್ ಮಾಡಬೇಕು, ಎಷ್ಟು ಬ್ಯಾಲೆನ್ಸ್ ಇರುತ್ತೆ, ಎಲ್ಲ ಅಪ್ಲಿಕೇಶನ್ನೇ ಸರ್ ನಮ್ಮದು. ವೆರಿ ಯೂಸರ್ ಫ್ರೆಂಡ್ಲಿ ಅಪ್ಲಿಕೇಶನ್ ನಮ್ಮದು. ಯಾವ ಥರ ಅಂದರೆ, ಇವಾಗಿರೋ ಜನರೇಷನ್ ಕಿಡ್ಸ್ ಕೂಡ ಸುಮ್ಮನೆ ಆಪ್ರೇಟ್ ಮಾಡಾಕ್ತಾರೆ. ಆ್ಯಕ್ಚುಲಿ ಇವತ್ತು ಎಷ್ಟೋ ಜನ ಕಿಡ್ಸು ಅವ್ರ ಅಪ್ಪ ಅಮ್ಮನಿಗೆ ಅವರೇ ಗಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಎತ್ಕೊಂಬ ತೋರಿಸ್ತಾರೆ. ಹಂಗಿದೆ. ಸರಿ ಸರ್, ನಾವು ಡಿಸ್ಕಷನ್ ಮಾಡ್ತೀವಿ. ಸರಿ, ಲೋನ್ಗೆ ಇದು ಮಾಡ್ತೀವಿ. ಸೊ ಇವಾಗ ಸ್ಪಿನ್ನಿ ಮುಗಿಸ್ಕೊಂಡು ಆಲ್ಮೋಸ್ಟ್ ಕಾರ್ 24 ಹೋಗಿ ಬಂದಿದ್ದೀವಿ. ಕಾರ್ 24 ಒಂದು ಗಾಡಿ ಬುಕ್ ಮಾಡಿದ್ದೀನಿ. ಸೇಮ್ i20ನೇ 17 ಮಾಡಲು. ನೋಡ್ಬೋದು. ಒಳಗಡೆ ಹೋಗೋಣ, ಎಲ್ಲಿದೆ, ಯಾವ ಥರ ಇದೆ ಅಂತ ಇಲ್ಲಿ ಚೆಕ್ ಮಾಡೋಣ. ಯಾವ ಪ್ರೈಸಲ್ಲಿದೆ, ಏನು ಬೆನಿಫಿಟು, ಏನು ಸರ್ವಿಸಸ್ ಇಲ್ಲಿದೆ ಅಂತ ನೋಡ್ತೀನಿ. ಸೊ ಬ್ರೋ, ನಿಮ್ಗೆ ಹೆಂಗೆ ಅನ್ಸುತ್ತೆ ಬ್ರೋ, ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ? ಬ್ರೋ ಆ್ಯಕ್ಚುಲಿ ಅಲ್ಲಿ ನೋಡಿದ್ದೀವಿ, ಗಾಡಿ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡ್ರೆ ಎಲ್ಲ ಬ್ರೋ ಗೊತ್ತಾಗುತ್ತೆ ಗಾಡಿ ಹೆಂಗಿದೆ ಏನು ಅಂತ. ಕರೆಕ್ಟ್. ಸೇಮ್ ಆ್ಯಕ್ಚುಲಿ 17 ಮಾಡಲೇ ಬುಕ್ ಮಾಡಿದ್ದೀನಿ. ಓಕೆ. ಆ್ಯಂಡ್ ಒಳಗಡೆ ನೋಡೋಣ ಎಲ್ಲಿದೆ ಗಾಡಿ ಅಂತ. ಅದು i20ನೇ. ಆ್ಯಂಡ್ ಒಳಗಡೆ ಯಾವ ಥರ ಇದೆ ಆ್ಯಂಡ್ ಏನೇನು ಸರ್ವಿಸ್ ಆ್ಯಂಡ್ ಲೋನ್ ಯಾವ ಥರ ಇದೆ ಅದನ್ನು ಕೇಳ್ಕೊಂಬಿಡೋಣ. ಓಕೆ, ಶೋರ್. ಓಕೆ ಬನ್ನಿ. ಹಿಂದೆಗಡೆ ಕಳಿಸಿದ್ರು ನಮಗೆ ಟೆಸ್ಟ್ ಡ್ರೈವ್ ಬುಕ್ ಮಾಡಿ, ಅಲ್ಲಿ ಹಿಂದ್ಗಡೆ ಇದೆ ಅಂತ ಆಫೀಸು. ಸೊ ನಿಮ್ಮ ಪ್ರಕಾರ ಯಾವ್ದು ಹೇಳ್ತೀರಾ ಬ್ರೋ, ಕಸ್ಟಮರ್ ಸರ್ವಿಸ್ ಯಾವ್ದು ಚೆನ್ನಾಗಿದೆ ಅಂತೀರಾ? ಸೊ ನನ್ನ ಪ್ರಕಾರ ಅನ್ನೋದಕ್ಕಿಂತ ಫಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಪ್ರಕಾರ ಕಸ್ಟಮರ್ ನೋಡಲಿ, ನಮ್ಮ ರಿವ್ಯೂ ನಾವು ವಿಡಿಯೋದಲ್ಲಿ ಹೇಳ್ತೀವಿ. ಆ್ಯಂಡ್ ಯಾವ ಥರ ಇದೆ ಎಲ್ಲನೂ ನೋಡೋಣ. ಫಸ್ಟು ಒಂದೇ ಜಡ್ಜ್ ಮಾಡೋಕ್ಕಾಗೋದಿಲ್ವಲ್ಲ. ಎಕ್ಸಾಕ್ಟ್ಲಿ, ಅದು ನಿಜಾನೇ.
ಸೊ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಅಲ್ಲಿಗಿಂತ ಆಲ್ಮೋಸ್ಟ್ ಲೈಕ್ ಇಲ್ಲಿ ಜಾಸ್ತಿ ಇದೆ ಕಾರ್ಸ್ ಸ್ಟಾಕ್ಸ್ ಜಾಸ್ತಿ ಇದೆ ಆ ಕಡೆ ಆಲ್ಮೋಸ್ಟ್ ಒಂದು 400-500 ವೆಹಿಕಲ್ಸ್ ಇರ್ಬೋದು ಆಲ್ಮೋಸ್ಟ್ ಇರ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಥಾರ್ ಬೇಕಂದ್ರೆ ಥಾರ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇದು ಬೇಕಂತಂದ್ರೆ XL6 ಅವೈಲೇಬಲ್ ಇದೆ. ಆ್ಯಂಡ್ ಒಳಗಡೆ ಹೋಗೋದಾದ್ರೆ ಸರ್ ನೋಡಿ ಎಲ್ಲ ನಂಬರ್ ಇಸ್ಕೊಂಡು ಇದು ಮಾಡಿದ್ದಾರೆ. DL ಕೊಡ್ತಿದ್ದೀವಿ ಸೇಮು. ನಾನು DL ನಂಬರ್ DL ಇವ್ರದ್ದೇ DL. ಸರ್ ಕೀ ಕೊಡ್ತೀರಾ? ಎಲ್ಲ ಕೊಡಿ ಏನಾಗಲ್ಲ. ಸ್ವಲ್ಪ ಎಲ್ಲಿ ವೇಟ್ ಮಾಡೋಣ ಹೇಳಿ ಸರ್. ಅಲ್ಲಿ ಇಲ್ಲೇ ಕುಂತ್ಕೊಳ್ಳಿ, ನಾನೇ ತೊಗೊಂಬರ್ತೀನಿ ಗಾಡಿನ. ತೊಗೊಂಡ್ಬರ್ತೀರಾ? ಓಕೆ. ಎಷ್ಟು ಗಾಡಿ ಇರುತ್ತೆ ಟೋಟಲ್ ಇಲ್ಲಿ? 200+ ಇದೆ. 200+. ಓಕೆ. ಈಗ ಅಪ್ಲಿಕೇಶನಲ್ಲಿ ನಾವು ಹಾಕಿರ್ತೀವಲ್ಲ ಸರ್, ಆ ಪ್ರೈಸು ನೀವು ಪ್ರೈಸ್ ಕೊಟ್ಟಿರ್ತಾರಲ್ವ, ಅಡಿಷ್ನಲ್ ಪ್ರೈಸ್ ಏನಾದರೂ ಎಕ್ಸ್ಟ್ರಾ ಆಗುತ್ತಾ? ಅದೇ ಪ್ರೈಸಲ್ಲಿ ಬರುತ್ತೆ ಗಾಡಿ? ಅಡಿಷನಲ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಎಕ್ಸ್ಟೆಂಡೆಡ್ ವಾರಂಟಿ ಆಗುತ್ತೆ, ಮತ್ತು ಕಾರ್ ಸರ್ವಿಸಿಂಗ್ ಅಷ್ಟು GST 18% ಬೀಳುತ್ತೆ ಸರ್. GST 18% ಬೀಳುತ್ತೆ. ಸೊ ನನಗೆ ಅದಾದ ನಂತರ ಇನ್ವಾಯ್ಸ್ ಸಿಗುತ್ತಾ? ಇವತ್ತು ನಾನು ಟೆಸ್ಟ್ ಮಾಡಿದ್ದು ಇನ್ ಕೇಸ್ ಎಷ್ಟಾಗ್ಬೋದು ಟೋಟಲ್ ಏನು ಅಂತ ಟೋಟಲ್ ಗೊತ್ತಾಗುತ್ತಲ್ಲ, ಇಷ್ಟೇ ಗೊತ್ತಾಗುತ್ತೆ. ಪ್ರೈಸ್ ಬ್ರೇಕಪ್ಪಲ್ಲಿ ಇಷ್ಟು ಗೊತ್ತಾಗುತ್ತೆ, ನಮ್ಮ ಸೇಲ್ಸ್ ಮ್ಯಾನಲ್ಲಿ ಗೊತ್ತಾಗುತ್ತೆ. ಸಿಗುತ್ತಾ? ಸಿಗುತ್ತೆ. ಸೊ ಇವಾಗ ನನಗೇನು ಗೊತ್ತಾಗಿದೆ, ಲೈಕ್ ಟ್ರಾನ್ಸ್ಫರ್ ಅದು ಇದು ಎಲ್ಲ ಸೇರಿ ನನಗೊಂದು ಪ್ರೈಸ್ ಬಂದಿದೆ ಸರ್. ಅದಾದ ನಂತರ ಅಡಿಷ್ನಲ್ ಏನಾದರೂ ಇದೆಯಾ? ನಾನು ಬುಕ್ಕಿಂಗ್ ಮಾಡಿದ್ದೀನಿ. ಲೈಕ್ ಬುಕ್ಕಿಂಗ್ ಅಮೌಂಟಲ್ಲಿ ನಿಮ್ಗೆ ಇವಾಗ 4 ಲಕ್ಷ ತೋರಿಸ್ತಿದೆ ಅಂತ ಅಂದ್ಕೊಳ್ಳಿ. ಇವಾಗ ಅಲ್ಲಿ ಆ್ಯಪಲ್ಲಿ 4 ಲಕ್ಷ ತೋರಿಸ್ತಿದೆ. ಸೊ ಇವಾಗ ಅದಕ್ಕೆ ಲೈಕ್ ಏನೇನು ಆ್ಯಡ್ ಆನ್ ಆಗುತ್ತೆ ಸರ್? ಹೇಳಿದೆ ಸರ್, ಇನ್ಸೂರೆನ್ಸ್ ಆ್ಯಡ್ ಆಗುತ್ತೆ, ಥರ್ಡ್ ಪಾರ್ಟಿ, ಮತ್ತು ಎಕ್ಸ್ಟೆಂಡೆಡ್ ವಾರಂಟಿ ಆ್ಯಡ್ ಆಗುತ್ತೆ. ಆಮೇಲೆ ಕಾರ್ ಸರ್ವಿಸ್ ಕಾಸ್ಟ್ ಆ್ಯಡ್ ಆಗುತ್ತೆ. ಓಕೆ. ಟೋಟಲಿ 3 ಆ್ಯಡ್ ಆಗುತ್ತೆ. GST ಆ್ಯಡ್ ಆಗುತ್ತೆ. GST ಆ್ಯಡ್ ಆಗುತ್ತೆ. ಅದೆಲ್ಲ ಆಗಿ ನಿಮಗೆ ಟೋಟಲ್ ಒಂದು ಪ್ರೈಸ್ ಬರುತ್ತೆ. ಓಕೆ. ಆಮೇಲೆ ನಿಮ್ಮದು ಇನ್ ಕೇಸ್ ನೀವು ಬೇರೆ ಊರಿತ್ತಂದ್ರೆ CCಗೆ ಮತ್ತೆ 2000 ಎಕ್ಸ್ಟ್ರಾ ಪೇ ಮಾಡೋದು. ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಓಕೆ. ಸೊ ಈಗ ಲೈಕ್ 140 ಚೆಕ್ ಪಾಯಿಂಟ್ಸ್ ಹೆಂಗೆ ಏನೇನು ಚೆಕ್ ಮಾಡಿ? 300 ಚೆಕ್ ಪಾಯಿಂಟ್ಸ್ ಇರುತ್ತೆ. 100 ಚೆಕ್ ಪಾಯಿಂಟ್ಸು? 300 ಚೆಕ್ ಪಾಯಿಂಟ್ಸು. ಏನೇನಿರುತ್ತೆ ಸರ್? ಆಕ್ಸಿಡೆಂಟ್ ಫ್ರೀ ಗಾಡಿಗಳಿರುತ್ತೆ? ಎಲ್ಲ ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಹಂಗೆ ಮೈನರ್ ಆಗಿ ಏನಾದ್ರು ಆಚೆ ಟಚ್ ಆಗಿತ್ತು ಅಂದರೆ ಅದು ಆಕ್ಸಿಡೆಂಟ್ ಕನ್ಸಿಡರ್ ಆಗಲ್ಲ. ಅದು ಚೆಸ್ಸಿ ಸಂಬಂಧ ಏನಾದ್ರು ಬಂದಿದ್ರೆ ಅದಷ್ಟು ಆಗುತ್ತೆ. ಓಕೆ. ಸೊ ಇವಾಗ ನಾನು ತೊಗೊಂಡ್ಮೇಲೆ ಇವಾಗ ಇನ್ಶೂರೆನ್ಸ್ ಇವಾಗ ನಾನು ಇವಾಗ ಗಾಡಿ ನೋಡಿರ್ತೀನಿ. ಸೊ ಇವಾಗ ತೊಗೊಬೇಕಾದ್ರೆ ನನಗೆ ಅದು ನೀವು ಇನ್ಸ್ಪೆಕ್ಷನ್ ಮಾಡಿರ್ತೀರಾ. ನೀವು ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಇವಾಗ ನಾನು ತಿರ್ಗಿ ಇನ್ಸ್ಪೆಕ್ಷನ್ ಮಾಡಿದಾಗ ಸೊ ಏನಾದರೂ ಇಶ್ಯೂಸ್ ಬಂತು ಅಂದರೆ ರಿಪ್ಲೇಸ್ ಮಾಡಿಕೊಡ್ತೀರಾ ಹೆಂಗೆ ಸರ್? ರಿಟರ್ನ್ ಪಾಲಿಸಿ ಇರುತ್ತೆ 30 days. ಓಕೆ. ಅಲ್ಲ ಲೈಕ್ ನಾನು ಇವಾಗ ತೊಗೊಂಡಿದ್ದೀನಿ, ಲೈಕ್ ಇವಾಗ ಬಂದು ಟೆಸ್ಟ್ ಡ್ರೈವ್ ಮಾಡಿದ್ದೀನಿ. ಸೊ ಇವಾಗ ನನಗೆ ಇಶ್ಯೂಸ್ ಕಾಣಿಸ್ತು, ಆಲ್ಮೋಸ್ಟ್ ಲೈಕ್ ಪೇಮೆಂಟು ಮಾಡಿದ್ದೀನಿ. ಸೊ ಇನ್ಸ್ಪೆಕ್ಷನ್ ಆದಮೇಲೆ ತಿರ್ಗಿ ಏನಾದರೂ ಇಶ್ಯೂಸ್ ಬಂತು ಅಂತಂದರೆ 30 days ರಿಟರ್ನ್ ಪಾಲಿಸಿ ಇರುತ್ತೆ ಗಾಡಿ ಮೇಲೆ. ಅದು RC ಟ್ರಾನ್ಸ್ಫರ್ ಇನ್ನೂ ಹೋಗಿಲ್ಲ ಅಂತಂದರೆ 10,000 ಡಿಡಕ್ಷನ್ ಆಗುತ್ತೆ. RC ಟ್ರಾನ್ಸ್ಫರ್ ಹೋಗಿದೆ ಅಂತಂದರೆ ಗಾಡಿ ವ್ಯಾಲ್ಯೂ ಮೇಲೆ ಅದು ಡಿಡಕ್ಷನ್ ಮಾಡ್ತಾರೆ. 15% 20% ಡಿಡಕ್ಷನ್ ಆಗುತ್ತೆ. ಓಕೆ. ಸೊ 15 to 20% ಡಿಡಕ್ಷನ್ ಆಗುತ್ತೆ. ಓಕೆ, ಬೆಸ್ಟ್. ಸೊ ಕಾರಲ್ಲಿ ಸರ್ ನಮ್ಮದು ಟೆಸ್ಟ್ ಡ್ರೈವ್ ಫ್ರೀ ಇರುತ್ತಲ್ವಾ? ಟೆಸ್ಟ್ ಡ್ರೈವ್ ಫ್ರೀ ಇರುತ್ತೆ. ಓಕೆ. ಎಲ್ಲಿದೆ ಸರ್ ವೆಹಿಕಲ್ಲು? ಅಲ್ಲಿ ಚೆಕ್ ಮಾಡ್ತಾರಂತೆ. ಮಾಡ್ತೀರಾ? ಓಕೆ, ಫೈನ್. ಆಲ್ಮೋಸ್ಟ್ ತುಂಬ ಗಾಡಿಗಳಿದೆ, ನೋಡ್ಬೋದು ನೀವು. ಇಷ್ಟು ಗಾಡಿಗಳಿರೋದು ನೋಡ್ಬೋದು. ನಿಮ್ಗೆ ಯಾವ ಗಾಡಿ ಬೇಕು, ಯಾವ ಗಾಡಿ, ಎಲ್ಲ ಗಾಡಿಗಳು ಇಲ್ಲಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇದೆ i20. ನೀವು ಟೆಸ್ಟ್ ಡ್ರೈವ್ ಬುಕ್ ಮಾಡಿರೋದು, ನಾನು ಟೆಸ್ಟ್ ಡ್ರೈವ್ ಮಾಡ್ತೀನಿ. ಬಟ್ ಈ ಸತಿ ನಾನು ಮಾಡಿದೆ, ಬಟ್ ಈ ಸತಿ ನೀವು ಇಲ್ಲಿ ಮಾಡಿ ಟೆಸ್ಟ್ ಡ್ರೈವ್. ಇಲ್ಲ ಆ್ಯಸ್ ಪರ್ ದ ರೂಲ್ ಹೋಗೋಣ. ನನ್ನ ಹತ್ರ DL ಅವಲ್ ಇದೆಯಲ್ಲ, ಲೈಕ್ ಹೋಗ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ನೀವು ಮಾಡಿದ್ರೆ ನಾನು ಮಾಡಿದ್ರೆ ಏನು. ಓಕೆ, ಬನ್ನಿ. ಇದು ಸೇಮ್, ಅದನ್ನು ಸ್ಪೋರ್ಟ್ಸ್ ಹೆಂಗೆ? ಸೇಮ್ Li2 17 ಮಾಡಲೇ ಸೇಮು. ಆ್ಯಂಡ್ ನೋಡೋಣ ಯಾವ ಥರ ಇದೆ ಏನು ಅಂತ. ಓಕೆ. ಕಿಲೋಮೀಟರ್ ಡ್ರಿವನ್ ಬರೋದು 53,000 ಓಡಿರೋದು. ಇದು 31,000 ಓಡಿರೋದು ಇದು. ಓಕೆ, ಫೈನ್. ಲೈಕ್ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ಇಲ್ಲಿ, ಲೈಕ್ ಲೂಪ್ ಅಂತದ್ದು, ಏರ್ ಬ್ಯಾಗ್ ಎಲ್ಲ ಬರುತ್ತೆ. Li i20 ಶೇಪ್ ಸೇಮು. ಬ್ರೋ ಹೇಳ, ಕ್ಲಿಚ್ಚು ಸಿಕ್ಕಾಪಟ್ಟೆ ಹಾರ್ಡಿದೆ. ಕ್ಲಚ್ ಹಾರ್ಡಿದೆ. ಅಲ್ಲಿ ಸ್ಮೂತ್ ಆಗಿತ್ತು ಕ್ಲಚ್ಚು, ಇಲ್ಲಿ ಹಾರ್ಡಿದೆ ನೋಡಿ. ಬಟ್ ಗೊತ್ತಿಲ್ಲ. 31,000 ಡ್ರಿವನ್ ಆಗಿರೋದು ಡೌಟ್ ಅನಿಸ್ತಾ ಇದೆ ನನಗೆ ಇವಾಗ ಕ್ಲಚ್ ನೋಡ್ಬಿಟ್ಟು. ಸಿಕ್ಕಾಪಟ್ಟೆ ಹಾರ್ಡಿದೆ ಬ್ರೋ ಕ್ಲಚ್ಚು. ಸ್ಮೂತ್ನೆಸ್, ಸ್ಟೇರಿಂಗ್ ರ್ಯಾಕ್ ಎಲ್ಲ ಚೆನ್ನಾಗೇ ಇದೆ, ಅಲೈನ್ಮೆಂಟ್ ಎಲ್ಲ ಚೆನ್ನಾಗಿದೆ, ಟೈರ್ಸ್ ನೋಡ್ಕೊಬೇಕು. ಸೊ ಬಟ್ ಕ್ಲಚ್ ಇಶ್ಯೂ ಪಾರ್ಟ್ ಇದೆ. ಪಿಕಪ್ ಎಲ್ಲ ಓಕೆ, ಪೆಟ್ರೋಲ್ ಅಲ್ಲ ಸೇಮ್. ಇದು ಸ್ವಲ್ಪ ಗೇರ್ ಹಾರ್ಡ್ ಇದೆ, ಮೋಸ್ಟ್ಲಿ i20 ಅದೇ ಇರ್ಬೋದೇನೋ, ಸ್ವಲ್ಪ ಗೇರ್ ಹಾರ್ಡ್ ಬರುತ್ತೆ. ಗಾಡಿ ನೋಡಿದ್ವಲ್ಲ ಬ್ರೋ. AC ಆನ್ ಮಾಡಿ. AC ಚಿಲ್ಲಾಗಿದೆ ಬ್ರೋ. ಚಿಲ್ಲಾಗಿದೆಯಾ? AC ವರ್ಕ್ ಏನಿಲ್ಲ, ನಂತರ ಸೌಂಡ್ ಏನು ಬರ್ತಿಲ್ಲ. AC ಮೋಟ್ರ್ ಚೆನ್ನಾಗಿದೆ. ಸ್ವಲ್ಪ ಸಸ್ಪೆನ್ಷನ್ ಚೆಕ್ ಮಾಡೋಣ ಬನ್ನಿ.
ಇಲ್ಲಿ ಬ್ಲಾಕ್ ಆಗಿದೆ ಬಹುಶಃ. ಪರವಾಗಿಲ್ಲ, ಬಟ್ ಸಸ್ಪೆನ್ಷನ್ ಚೆಕ್ ಮಾಡೋಣ. ಸಸ್ಪೆನ್ಷನ್ ಸ್ವಲ್ಪ ನನ್ನ ಪ್ರಕಾರ ಹಾರ್ಡಿದೆ ಅನ್ಕೋತೀನಿ, ಸ್ವಲ್ಪ ಹಾರ್ಡಿದೆ ಕಂಪೇರ್ ಟು ಅದು. ಅದಕ್ಕಿಂತ ಹಿಂಗೆ ತೊಗೊಳ್ಳಿ ಗಾಡಿನ. ಸೊ ಬಟ್ ಏನಂದರೆ ನಮಗೆ ಲಾಸ್ಟಲ್ಲಿ ಪ್ರೈಸಿಂಗ್ ಪಾರ್ಟ್ ಬಂದಾಗ ನಮ್ಗೆ ಗೊತ್ತಾಗಬೇಕು. ಪ್ರೈಸಿಂಗ್ ಪಾರ್ಟ್ ಬಂದಾಗ ಗೊತ್ತಾಗಬೇಕು. ಹೌದು. ಸೊ ನಾನು ಕೊಡೋ ಅಮೌಂಟ್ ವರ್ತಿದೆಯಾ ಏನು ಅಂತ. ಅಟ್ ಲಾಸ್ಟ್ ಏನಾಗುತ್ತೆ ಬ್ರೋ, ನೀವು ಎಲ್ಲೇ ಕಾರ್ ತಗೋ, ಸೊ ನೀವು ಲೈಕ್ ಸ್ಪಿನಿಲರ್ ತಗೊಳ್ಳಿ, ಕಾಸ್ಟ್ 24 ಅಥವಾ ತಗೊಳ್ಳಿ, ಅಥವಾ ನೀವು ವಾಚೆ ತಗೊಳ್ಳೋ ಡೀಲರ್ ಹತ್ರ ತಗೊಳ್ಳಿ, ನಿಮ್ಮ ಕಸ್ಟಮರ್ಗೆ ಸಸ್ತಾ ಪ್ರೈಸಲ್ಲಿ ಒಳ್ಳೆ ಗಾಡಿ ಬೇಕು. ಆಬ್ವಿಯಸ್ಲಿ ಕಸ್ಟಮರ್ಸ್ ಏನೇ ಯೋಚನೆ ಮಾಡಿದ್ರು ನಮಗೆ ಬೇಕಾಗಿರೋದು ಪ್ರೈಸಿಂಗಲ್ಲಿ ಗಾಡಿ ಬೇಕು ಅಂತ. ಕರೆಕ್ಟ್. ಸೊ ನಾನ್ ತಗೊಳ್ಳೋದು ಕಸ್ಟಮರ್ಗೂ ಹೆಲ್ಪ್ ಆಗ್ಬೇಕು ಬ್ರೋ, ಅದೇ ಟೆನ್ಷನ್ ಅಲ್ವಾ, ಅದಕ್ಕೆ ನಾವು ವಿಡಿಯೋ ಮಾಡ್ತಿರೋದು. ಏನಂದ್ರೆ ನಾವು ಎಂದಕ್ಕೆ ವಿಡಿಯೋ ಮಾಡ್ತಿದ್ದೀವಿ ಅಂತ ಇವಾಗ ನಾಳೆ ತಗೋತಾ ಇದ್ದೀನಿ ಅಂದಮೇಲೆ ಕಸ್ಟಮರ್ಗೂ ಗೊತ್ತಾಗಬೇಕು, ನಾನು ಎಲ್ಲೆಲ್ಲಿ ಟೆಸ್ಟ್ ಡ್ರೈವ್ ಮಾಡ್ತಿದ್ದೀನಿ, ಏನೇನು ಮಾಡ್ತಾ ಇದ್ದೀನಿ ಎಲ್ಲನೂ ನಿಮ್ಗೆ ಗೊತ್ತಾದ್ರೆ ಕಸ್ಟಮರ್ಗೆ ಒಂದು ಎಲ್ಲಿ ತಗೋಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಡೆಫಿನೆಟ್ಲಿ. ಸೊ ಲೈಕ್ ಇಲ್ಲಿ ಚೆಕ್ ಮಾಡೋಣ, ಇಲ್ಲಿ ಹಿಡನ್ ಚಾರ್ಜಸ್ ಏನಿದೆ ಹೆಂಗೆ ಅಂತ A to Z ಎಲ್ಲ ಕೇಳ್ಬಿಡೋಣ. ಅವ್ರನ್ನು ಫಸ್ಟ್ ಟೆಸ್ಟ್ ಡ್ರೈವ್ ಮಾಡೋಣ, ಗಾಡಿ ಓಕೆ ಆದರೆ ಲೈಕ್ ನೋಡೋಣ, ಅಂದರೆ ಕಂಪ್ಯಾರಿಸನ್ ನೋಡ್ಕೊಳ್ಳೋಣ. ಇನ್ ಕೇಸ್ ಇದಲ್ಲದೆ ಬೇರೆ ಕಡೆನೂ ಇದು ಮಾಡೋಣ, ಬೇರೆ ಕಡೆ ಚೆಕ್ ಮಾಡೋಣ ಗಾಡಿನ, ಏನು ಪ್ರೈಸಲ್ಲಿ ಇದೆ, ಹೆಂಗಿದೆ ಏನು ಅಂತ. ಇದು 2017 ಅಲ್ಲ, ಸೊ ಆಚೆ ಮಾರ್ಕೆಟಲ್ಲಿ ತಗೋತೀನಿ ಅಂದ್ರೆ ಆಲ್ಮೋಸ್ಟ್ ಲೈಕ್ ಅಷ್ಟೇ ಬರುತ್ತೆ. ಬುಕ್ ಮಾಡಿದ್ದೀವಿ ಸರ್, ಈಗ ಆಲ್ರೆಡಿ ಟೆಸ್ಟ್ ಡ್ರೈವ್ ಮಾಡಿದ್ದೀವಿ. ಯಾವ್ದು ವೆಹಿಕಲ್? i20 ಕುಶಾಕ್ 2 ಆಗಿದೆ, ಅದು ಕ್ಯಾನ್ಸಲ್ ಮಾಡಿ i20 2017 ಮಾಡಲ್. ಸೊ ಅಪ್ಲಿಕೇಶನಲ್ಲಿ ಎಷ್ಟು ತೋರಿಸಿದೆ ಸರ್? ಒಂದು ಸ್ವಲ್ಪ ಸರ್ ಅದು ಕಾಸ್ಟ್ 24 ಅಪ್ಲಿಕೇಶನ್ ಅದರಲ್ಲಿದೆ, ಅದರಲ್ಲಿ ಏನಾದರೂ ಅಡಿಷ್ನಲ್ ಚಾರ್ಜಸ್ ಏನೋ ಹೆಂಗೆ ಏನು? ಇಲ್ಲ ಸರ್, ಅದು ನೀವು ಏನು ಡೀಟೇಲ್ಸ್ ಫಿಲ್ ಮಾಡಿಲ್ಲ. ಕಾಸ್ಟ್ 24 ಅಪ್ಲಿಕೇಶನ್ ಓಪನ್ ಮಾಡಿ ಒಂದ್ಸಲ. ಓಕೆ, ಫೈನಾನ್ಸ್ ಆಮೇಲೆ ಹೋಗ್ತೀನಿ ಸರ್. ಫೈನಾನ್ಸ್ದು ನನಗೆ ಲೈಕ್ ಕಾಸ್ಟ್ 24 ಅಪ್ಲಿಕೇಶನಲ್ಲಿ ಅಷ್ಟು ಪ್ರೈಸ್ ತೋರಿಸಿದೆ, ಅದೇ ಫೈನಲ್ ಪ್ರೈಸ್ ಅಥವಾ ಏನೇ ಅಡಿಷ್ನಲ್ ಏನಾದರೂ ಆಗುತ್ತಾ? ಹಾಂ, ಪ್ರೈಸ್ ಅದೇ ಫೈನಲ್ ಸರ್. ಆನ್ ರೋಡ್ ಪ್ರೈಸ್ ಕನ್ಫರ್ಮ್ ಮಾಡ್ತೀನಿ ಹೇಳಿ. ಬಟ್ ನನಗೆ ಡಿವೈಡ್ ಮಾಡಿಬಿಟ್ಟು ಹೇಳಿ ಸರ್, ಏನೇನು ಡಿವೈಡ್ ಆಗಿದೆ ಅಂತ. ಆನ್ ರೋಡ್ ಪ್ರೈಸ್ 4,91,000 ಆಗುತ್ತೆ. 4,91,000. ಓಕೆ. ಕಾರ್ ಬೇಸ್ ಪ್ರೈಸ್ 4,35,000. ಓಕೆ. ಇನ್ಶೂರೆನ್ಸ್ 7,515 rupees. ಓಕೆ. ಎಕ್ಸ್ಟೆಂಡೆಡ್ ವಾರಂಟಿ 21,000. RC ಟ್ರಾನ್ಸ್ಫರ್ ಕಾಸ್ಟ್ 10,000 rupees. ಕಾರ್ ಸರ್ವಿಸ್ ಚಾರ್ಜ್ 11,000. ಕಾರ್ ಸರ್ವಿಸ್ ಚಾರ್ಜಸ್ ಅಂದರೆ ಏನು ಸರ್ ಇದು? ಸರ್ ಇದು ನಿಮಗೆ ಟೆಸ್ಟ್ ಡ್ರೈವರ್ ಕೊಟ್ಟಿದ್ದಾರಾ? ಟೆಸ್ಟ್ ಡ್ರೈವರ್ ಕೊಟ್ಟಿದ್ದಾರೆ ಸರ್, ಕೊಡೋ ಟೈಮಿಗೆ ಹೇಳ್ತಾರೆ ಅದು ಕಾರ್ ಸರ್ವಿಸ್ ಚಾರ್ಜ್ ಅಂದರೆ ಏನಿದೆ ಎಕ್ಸಾಕ್ಟ್ಲಿ. ಓಕೆ. ಇದು ಇನ್ಶೂರೆನ್ಸು, ವಾರಂಟಿ, ಕಾರ್ ಸರ್ವಿಸ್ ಚಾರ್ಜ್, GST 7,113 rupees. ಟೋಟಲ್ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 4,91,628 ಆಗುತ್ತೆ. rupees. ಓಕೆ. ಅಷ್ಟೇ ಪ್ರೈಸ್ ಸರ್. ಈಗ ಲೈಕ್ 31,000 ಗಾಡಿ ಡ್ರಿವನ್ ಆಗಿದೆ ಅಂತ ಇದೆಯಲ್ಲ ಸರ್, ಶೋರೂಮ್ ರೆಕಾರ್ಡ್ ಇದೆಯಾ ಸರ್? ಅದು 31,135. ಓಕೆ. ಶೋರೂಮ್ ರೆಕಾರ್ಡ್ ಇದೆಯಾ? ಹಿಸ್ಟ್ರಿ ಏನಾದರೂ ಸಿಗುತ್ತಾ? ಸಿಗುತ್ತೆ ನಿಮಗೆ, ನಿಮ್ಮದು ಆ್ಯಪ್ದಾಗೆ ಸಿಗುತ್ತೆ. ಆ್ಯಪ್ ಅಲ್ಲ, ಇಲ್ಲೇನಾದ್ರು ನೋಡ್ಬೋದು ನಾವು? ನಿಮಗಿದು ಅಬ್ದುಲ್ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಲ್ವಾ, ಅಬ್ದುಲ್ ಅವ್ರಿಗೆ ಹೇಳಿ ಅವ್ರು ತೋರಿಸ್ತಾರೆ ನಿಮಗೆ ಯಾವ ಥರ ಅದು ಆಪ್ಷನ್ ಬರುತ್ತೆ ಅಂತ ಹೇಳಿ. ಓಕೆ. ಸೊ ಎಲ್ಲಿ ಕಾಂಟ್ಯಾಕ್ಟ್ ಆಗಬೇಕು? ಅಂದರೆ ಲೋನ್ ಯಾವ ಥರ ಇದೆ ಹೇಳಿ ಸರ್ ನನಗೆ. ಲೋನ್ ಅಂದರೆ ಸರ್? ಲೋನ್ ಹೆಂಗೆ ಸರ್, ಯಾವುದು ಟೈಅಪ್ ಇದೆ ಹೆಂಗೆ ಸರ್? ನಮ್ಗೊಂದು ಕಾಸ್ಟ್ 24 ಫಂಡ್ ಮಾಡೋದು. ಏನು ರೇಟ್ ಆಫ್ ಇಂಟ್ರೆಸ್ಟ್ ಸರ್? ಸರ್ ನಮ್ಮ ಕಾಸ್ಟ್ 24 ಸ್ಟಾರ್ಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ 12 ಸ್ಟಾರ್ಟ್ ಆಗುತ್ತೆ. 12 ಸ್ಟಾರ್ಟ್ ಆಗುತ್ತೆ. ಪ್ರೊಫೈಲ್ ಮೇಲೆ ಡಿಫರ್ ಆಗುತ್ತೆ. ಓಕೆ. ಎಷ್ಟಿರಬೇಕು ಸಿಬಿಲ್? ಸಿಬಿಲ್ ಸರ್ ಸಿಬಿಲ್ಲು ಪ್ಲಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್, ಎಕ್ಸಿಸ್ಟಿಂಗ್ EMI, ರೀಪೇಮೆಂಟ್ ಟ್ರ್ಯಾಕು, ಅದರ ಬೇಸ್ ಮೇಲೆ ಪ್ರೊಫೈಲ್ ರೇಟ್ ಆಫ್ ಇಂಟ್ರೆಸ್ಟ್ ಡಿಸೈಡ್ ಆಗುತ್ತೆ. ಓಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಹೌದು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಎರಡು ಕಂಪ್ಯಾರಿಸನ್ ವಿಡಿಯೋ ನಿಮಗೆ ತೋರಿಸ್ತಿದ್ದೀನಿ. ಆ್ಯಂಡ್ ಇದು ಕಾರ್ 24 ಇದ್ದೀನಿ. ಆ್ಯಂಡ್ ಇದು ಸೇಮ್ 17 Elite i20 ಎರಡು ಕಡೆ ಬುಕ್ ಮಾಡಿದ್ದೀನಿ, ಯಾಕಂದರೆ ನನಗೆ ಒಂದೇ ಕಲರಲ್ಲಿ ಇದೇ ಕಲರ್ ಬೇಕಿತ್ತು ಅಂತ ನಾನು ಬುಕ್ ಮಾಡಿರೋದು. ಆ್ಯಂಡ್ ಕಂಪ್ಯಾರಿಸನ್ ಮಾಡೋದಾದರೆ ನಿಮಗೆ ಲೈಕ್ ಇದು ಒಂದು ಸ್ವಲ್ಪ ಕ್ಲಚ್ ಇಶ್ಯೂ ಇದೆ, ಸುನಿಲ್ ಅಲ್ಲೊಬ್ಬರ ಕ್ಲಚ್ ಇಶ್ಯೂ ಇದೆ. ಆ್ಯಂಡ್ ಅದು ಬಂದುಬಿಟ್ಟು ಒಂದು ಸ್ವಲ್ಪ ಸ್ಮೂತ್ ಇದೆ. 31,000 ಓಡಿದೆ ಅಂತ ಇದು ಹೇಳ್ತಿದ್ದಾರೆ. ಆ್ಯಂಡ್ ನಿಮಗೆ ಬೇಕಂದರೆ ನಾನು ಶೋರೂಮ್ ರೆಕಾರ್ಡು ಹೇಳ್ಕೊಡ್ತೀನಿ, ನಿಮಗೆ ತೋರಿಸ್ತೀನಿ ಅಥವಾ ಸ್ಕ್ರೀನ್ಶಾಟ್ ಹಾಕ್ತೀನಿ. ಆ್ಯಂಡ್ ಅದು ಬಂದುಬಿಟ್ಟು 53,000 ಓಡಿದೆ. ನೋಡಿ ಯಾವ ಥರ ಇದೆ ಅಂತ ನಿಮಗೆ ಕಮೆಂಟ್ ಹಾಕಿ, ಸರ್ವಿಸ್ ಯಾವ ಥರ ಇದೆ ಆ್ಯಂಡ್ ಯಾವುದು ಬೆಸ್ಟ್ ಅಂತ ನೀವೇ ನನ್ನ ಕಮೆಂಟ್ ಹಾಕಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಯೂಸ್ಡ್ ಕಾರ್ ತೊಗೊಳ್ತಿದ್ದೀರಾ ಈ ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಕಾರ್ 24 ಅಥವಾ ಸ್ಪೆನ್ನಿಯಲ್ಲಿ, ಒಂದು ಸರ್ತಿ ನೀವು ವಿಸಿಟ್ ಆಗಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾವುದು ದೊಡ್ಡದು ಚಿಕ್ಕದು ಅಂತ ನಾನು ಹೇಳ್ತಿಲ್ಲ, ಬಟ್ ನನ್ನ ರಿವ್ಯೂ ನಾನು ಜೆನ್ಯೂನ್ ಆಗಿ ಕೊಟ್ಟಿದ್ದೀನಿ ನಿಮಗೆ. ಆ್ಯಂಡ್ ಇದು ಯಾವುದು ದೊಡ್ಡದು ಚಿಕ್ಕದು ಅಂತ ನಾನು ಕಂಪ್ಯಾರಿಸನ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಅವ್ರವ್ರ ಪ್ಲಾಟ್ಫಾರ್ಮಲ್ಲೇ ಅವರು ದೊಡ್ಡದಾಗಿರ್ತಾರೆ, ಅವ್ರವ್ರ
ಪ್ಲಾಟ್ಫಾರ್ಮ್ ಅವ್ರದ್ದು ಕರೆಕ್ಟಾಗಿ ಅವರು ಇದು ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಕಮೆಂಟ್ ಹಾಕಿದರೆ ಸಾಕು, ಎಲ್ಲ ಇನ್ಫಾರ್ಮೇಷನ್ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.